ರಾಮ ಕೋದಂಡರಾಮ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ಶ್ರೀರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಾನಕಿ ರಾಮ ಶ್ರೀರಾಮ ಜಯ ರಾಮ ರಘುನಂದನ ರಾಮ ರಾಮ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮಚಂದ್ರ ಮಹಾರಾಜ್ ಕಿ ಜೈ ರಘುವೀರ ಸಮರ್ಥ ಶ್ರೀರಾಮಚಂದ್ರ ಪ್ರಭು ಮಹಾರಾಜ್ ಕಿ ಜೈ ದಶರಥನಂದನ ಶ್ರೀರಾಮಚಂದ್ರ ಮಹಾಪ್ರಭು ಕಿ ಜೈ. ರಾಮದೇವರನ್ನು ಪ್ರಾರ್ಥನೆ ಮಾಡ್ತಾ ರಘುರಾಮ ಶ್ರೀರಾಮ ಕೋದಂಡರಾಮ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ಆ ರಾಮನಾಮವನ್ನು ನಿರಂತರವಾದಂಥ ರೀತಿ ಪಠನೆ ಮಾಡತಕ್ಕಂಥದ್ದು ಇಡೀ ಇವತ್ತಿನ ದಿವಸ ವಿಶ್ವವೇ ಎದುರು ನೋಡ್ತಿರ್ತಕ್ಕಂಥ ಅಯೋಧ್ಯ ನಗರ ವಾಸಿ ಶ್ರೀ ರಾಮಚಂದ್ರನ ಪ್ರತಿಷ್ಠಾಪನಾ ಶುಭ ಮಹೋತ್ಸವ. ಎಲ್ಲರೂ ಸಹಿತ ಕಾತುರತೆಯಿಂದ ಕಾಯ್ತಿರ್ತಕ್ಕಂಥ ಈ ಸುಂದರವಾದಂಥ ಕ್ಷಣ, ಇದು ನಿಜಕ್ಕೂ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಕ್ಷಣ. ಇನ್ನೇನು ಸ್ವಲ್ಪ ಹೊತ್ತರಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಕಾತುರತೆಯಿಂದ ಎಲ್ಲರ ಕಣ್ಗಳು ಅಯೋಧ್ಯೆಯ ಆ ವಿಶೇಷವಾದಂಥ ರಾಮಲಲ್ಲಾನ ವಿಶೇಷವಾದಂಥ ಮೂರ್ತಿ ಬಾಲರಾಮನ ವಿಶೇಷವಾದಂಥ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಎಲ್ಲರೂ ಕಾತುರತೆಯಿಂದ ಕಾಯ್ತಿರುವಂತಹ ರೀತಿ ಇದೆ. ಅಂಥದ್ರಲ್ಲಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮೂಲರಾಮರ ದರ್ಶನವನ್ನು ಮಾಡಿ ಮಂತ್ರಾಲಯದ ಪ್ರಭುಗಳು ಗುರು ರಾಘವೇಂದ್ರ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಅಲ್ಲಿ ನಡೆದಂತಹ ವಿಶೇಷವಾಗಿರ್ತಕ್ಕಂಥ ರಾಮರ ಅನುಗ್ರಹ ಪಡೀಲಿಕ್ಕೋಸ್ಕರನೇ ಇವತ್ತು ಶ್ರೀರಾಮಚಂದ್ರನ ವಿಶೇಷವಾದಂತಹ ಆರಾಧನೆಯನ್ನು ದರ್ಶನ ಮಾಡಿದ್ವಿ ನಾವು. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನಾಡಿನಾದ್ಯಂತ, ರಾಜ್ಯದಾದ್ಯಂತ, ದೇಶದಾದ್ಯಂತ ಎಲ್ಲ ಕಡೆ ರಾಮ ಭಕ್ತರು ಇವತ್ತಿನ ದಿವಸ ಶ್ರೀರಾಮಚಂದ್ರನ ವಿಶೇಷವಾದಂಥ ರೀತಿ ಆರಾಧನೆ ಮಾಡ್ತಿದ್ದಾರೆ. ನಾವು ಸಹಿತ ಬೆಳಗ್ಗೆ ಇವತ್ತು ನೇರ ಪ್ರಸಾರಕ್ಕೆ ಬರುವಾಗ ಮಾರ್ಗ ಮಧ್ಯದಲ್ಲಿ ಎಲ್ಲಿ ನೋಡರೂ ಸಹಿತ ರಾಮನಾಮ. ಆ ಶ್ರೀರಾಮಚಂದ್ರ ಪ್ರಭು ಶ್ರೀರಾಮಚಂದ್ರನ ವಿಶೇಷವಾದಂಥ ರೀತಿ ಆರಾಧನೆ. ಈಗಾಗಲೇ ಬೆಳಗಿನಿಂದಲೇ ಪಾನಕ ಹೆಸರುಬೇಳೆಯನ್ನು ಹಂಚುವಂಥದ್ದು, ದೇವಾಲಯಗಳಲ್ಲಿ ವಿಶೇಷವಾದಂಥ ಪೂಜೆ, ಧರ್ಮಧ್ವಜದ ಒಂದು ವಿಶೇಷವಾದಂತಹ ರೀತಿ ಧ್ವಜವನ್ನು ಆರಿಸ್ತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ಅಪರೂಪದಲ್ಲಿ ಅಪರೂಪ ಎಂಬಂಥ ರೀತಿ ಪಶು ಪಕ್ಷಿ ಪ್ರಾಣಿಗಳಿಗೂ ಸಹಿತ ಒಂದು ವಿಶೇಷ. ಆನಂದ್ ಗುರುಜಿಯವರು ನೇರ ಪ್ರಸಾರದಲ್ಲಿ ಸಾಕಷ್ಟು ಬಾರಿ ಹೇಳೋದಿತ್ತು, ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸಬೇಕಾದಂಥ ಕರ್ತವ್ಯ ಮಾನವ ಸಂಕುಲನಕ್ಕೆ ಮಾನವರಿಗೆ ಇದೆ ಅಂತ. ಯಾಕೆಂದರೆ ಭಗವಂತ ಕೊಟ್ಟಂಥ ಒಂದು ಸೌಭಾಗ್ಯ ಅಂತ ನಾನು ಹೇಳಿದ್ದೆ. ಅಂಥದ್ರಲ್ಲಿ ಇವತ್ತಿನ ದಿವಸ ನಾನು ಬರುವ ಮಾರ್ಗ ಮಧ್ಯದಲ್ಲೂ ಸಾಕಷ್ಟು ಬಾರಿ ನೋಡಿದೆ, ಸಾಕಷ್ಟು ಕಡೆ ನೋಡಿದ್ದೀನಿ. ಎಲ್ಲರೂ ಸಹಿತ ವಾನರ ಸೈನ್ಯಗಳಿಗೂ ಸಹಿತ, ವಾನರ ಸೈನ್ಯಕ್ಕೆ ಪಶು ಪಕ್ಷಿ ಪ್ರಾಣಿಗಳಿಗೂ ಸಹಿತ ಆಹಾರವನ್ನು ಉಣಬಡಿಸ್ತಿರ್ತಕ್ಕಂಥದ್ದು ನೋಡಿ ಬಹಳ ಆನಂದವೇ ಆಯಿತು. ಏನೇ ಆದರೂ ಈ ಧರ್ಮ ಕಾರ್ಯ, ಈ ಧರ್ಮದ ರಥಯಾತ್ರೆಯನ್ನು ಎಳಿಲಿಕ್ಕಾಗಿ ಪ್ರಭು ಶ್ರೀ ರಾಮಚಂದ್ರ ಬಹುಶಃ ಮುಂಬರ್ತಕ್ಕಂತಹ ದಿನದಲ್ಲಿ ಇದೊಂದು ವಿಶೇಷವಾಗಿರ್ತಕ್ಕಂಥ ರಾಮರಾಜ್ಯವಾಗಿ ಪರಿಕಲ್ಪನೆ ನೋಡಬಹುದು. ರಾಮರಾಜ್ಯವಾಗುತ್ತೆ ಅಂದರೆ ಅದು ತಪ್ಪಲ್ಲ. ಶ್ರೀರಾಮ ಜಯ ಜಯ ರಾಮ. ಅಂಜಲಿ ಸುತ ಹನುಮ, ವಿಶೇಷವಾಗಿರ್ತಕ್ಕಂಥ ಹನುಮ, ಕರ್ನಾಟಕದಲ್ಲಿ ಹುಟ್ಟಿದಂಥ ಹನುಮ, ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಮಹಾಪ್ರಭುವಿನ ಪಾದಸೇವಕನಾಗಿರ್ತಕ್ಕಂಥ ಹನುಮ ರೋಮದಲ್ಲೂ ಸಹಿತ ಶ್ರೀರಾಮನಾಮ, ಹನುಮನ ರೋಮದಲ್ಲೂ ಶ್ರೀರಾಮನಾಮವನ್ನು ಪಠನೆ ಮಾಡ್ತಾ ಇವತ್ತು ಹನುಮ ಸಂತೃಪ್ತನಾಗಿದ್ದಾನೆ, ಸಂತೋಷನಿದ್ದಾನೆ. ಬಹುಶಃ ಇವತ್ತಿನ ದಿವಸ ಕಿಷ್ಕಿಂಧದಿಂದ ಅಯೋಧ್ಯ ಅತ್ತ ಹನುಮ ಹೊರಟಿರ್ತಕ್ಕಂಥದ್ದನ್ನು ಸಹಿತ ನಾವು ನೋಡಬಹುದು. ಹಾಗಾಗಿ ಅಯೋಧ್ಯಲ್ಲಂತೂ ಒಂದೊಂದು ವಿಶೇಷಗಳೇ ನಡೀತಾ ಇದೆ. ಅಲ್ಲಿ ಹಚ್ಚಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ನಂದಾದೀಪ, ಆ ನಂದಾದೀಪದ ಪ್ರಮಾಣ ನೋಡಿದ್ರೆ ಇತಿಹಾಸದಲ್ಲಿ ಇಲ್ಲಿವರೆಗೂ ಎಲ್ಲೂ ಕಂಡರಿಯದಂಥ ರೀತಿ ಬೃಹತ್ ಮಟ್ಟದ ನಂದಾದೀಪ. ಆ ನಂದಾದೀಪದಲ್ಲಿ ಇಡಿಸಿರ್ತಕ್ಕಂಥ ಎಣ್ಣೆ ಸರಿಸುಮಾರು 10,000 ಲೀಟ್ರು, 10,000 ಲೀಟ್ರ್ ಅಷ್ಟು ಎಣ್ಣೆ ಆ ಒಂದು ದೊಡ್ಡದಾದಂಥ ಪ್ರಣತಿಯಲ್ಲಿದೆ. ಅಂದರೆ ಇನ್ನು ಪ್ರಣತಿ ಎಷ್ಟು ದೊಡ್ಡದಾಗಿ ಮಾಡಿರ್ಬೋದು, ಎಷ್ಟು ದೊಡ್ಡದಾದಂಥ ರೀತಿ ವಿಶೇಷವಾಗಿರ್ತಕ್ಕಂಥ ಆ ಒಂದು ಒಳಗೆ ಅಂಟಿಸಬೇಕಾಗಿರ್ತಕ್ಕಂಥ ಬತ್ತಿ ಇದೆಯಲ್ಲ, ಹತ್ತಿಯ ಬತ್ತಿ, ಅಂದರೆ ಆ ದೀಪನ ಜ್ವಾಲೆ ಬೆಳಗಬೇಕಾದ್ರೆ ಅದರ ಒಂದು ಜ್ವಾಲೆಯ ಬತ್ತಿ ಇದೆಯಲ್ಲ, ಅದನ್ನು ಸುಮಾರು ಒಂದು 20 ಜನ ಹೊತ್ಕೊಂಡು ಬಂದಿರತಕ್ಕಂಥದ್ದನ್ನು ನಾವು ಕೆಲವು ವಿಡಿಯೋಗಳಲ್ಲೇ ನೋಡಿದ್ವಿ. ಅಂದರೆ ಏನೇ ಆದರೂ ಅಯೋಧ್ಯೆಯಲ್ಲಿ ಒಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ದರ್ಶನಕ್ಕಾಗಿ ಸಾಕಷ್ಟು ಜನ ಮಠಗಳಲ್ಲಿರ್ತಕ್ಕಂಥ ಸ್ವಾಮಿಗಳಾಗಲಿ, ಯತಿಗಳಾಗಲಿ, ಸಾಧು ಸಂತರು, ದೊಡ್ಡವರು, ಹಿರಿಯರು ಎಲ್ಲರೂ ಸಹಿತ ಯಾರೂ ಜಾತಿ ಮತ ಭೇದವಿಲ್ಲದೇರ ಜೊತೆಗೆ ಆ ಪ್ರೀತಿ ವಿಶ್ವಾಸದಿಂದ ಬಾಂಧವ್ಯದಿಂದ ನನ್ನ ಅರಮನೆಯಲ್ಲಿ ನಡೆದಿರತಕ್ಕಂಥ ಅಥವಾ ನನ್ನ ಪ್ರಭು ಶ್ರೀರಾಮಚಂದ್ರನ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ನಾವು ಹೊರಡಲೇಬೇಕು ಎಂಬತಕ್ಕಂಥವ್ರು, ಆಹ್ವಾನ ಇದ್ದವರು, ಆಹ್ವಾನ ಇಲ್ಲದಿರತಕ್ಕಂಥವ್ರು, ಎಷ್ಟೋ ಜನ ಆಹ್ವಾನ ಇಲ್ಲದಿದ್ದರೂ ಪರವಾಗಿಲ್ಲ, ಅಯೋಧ್ಯ ನಗರದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ನಿಂತುಕೊಂಡು ಭಗವಂತನ ದರ್ಶನ ಮಾಡಬೇಕು ಎಂಬತಕ್ಕಂಥ ಚಿಂತನೆಯಿಂದ
ಅಯೋಧ್ಯೆಗೆ ಪ್ರಯಾಣವನ್ನು ಬೆಳೆಸಿರ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ. ಇನ್ನೂ ಪ್ರಯಾಣದಲ್ಲಿ ಇರ್ತಕ್ಕಂಥವ್ರು ಒಂದಷ್ಟು ಜನ ಇದ್ದಾರೆ. ಭಗವಂತನ ಸಂಕಲ್ಪ ಆ ಒಂದು ಕ್ಷೇತ್ರ ಅಯೋಧ್ಯ ನಗರವಾಸಿ ಪ್ರಭು ಶ್ರೀರಾಮಚಂದ್ರನ ಆರಾಧನೆ ಮಾಡಬೇಕು ಎಂಬತಕ್ಕಂಥ ಆ ಒಂದು ವಿಶೇಷವಾಗಿರ್ತಕ್ಕಂಥ ಪಣತೊಟ್ಟು 500 ವರ್ಷಗಳ ಇತಿಹಾಸದಲ್ಲಿ 500 ವರ್ಷಗಳ ಒಂದು ದೊಡ್ಡದಾದಂಥ ಒಂದು ಮಹಾಯಾತ್ರೆ. ಆ ಯಾತ್ರೆಯಲ್ಲಿ ಕಳೆದು ಹೋದವರು ಎಷ್ಟೋ ಜನ, ಅಯೋಧ್ಯ ಬಗ್ಗೆ ಹೋರಾಟದಲ್ಲಿ ಪ್ರಾಣ ಕಳ್ಕೊಂಡವರು ಎಷ್ಟೋ ಜನ. ಆದರೆ ಇವತ್ತಿನ ನೆಚ್ಚಿನ ಪ್ರಧಾನಿಗಳಾಗಿರ್ತಕ್ಕಂಥ ಜೊತೆಗೆ ಘನ ಸರ್ಕಾರ, ಅದರಲ್ಲೂ ವಿಶೇಷವಾಗಿ ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯ ಸೂಕ್ತವಾದಂಥ ರೀತಿ ಅಯೋಧ್ಯ ಎಂಬತಕ್ಕಂಥ ಹೆಸರಲ್ಲೇ ಇದೆ ರಾಮದೇವರಿರ್ತಕ್ಕಂಥ ಸಾನ್ನಿಧ್ಯ ಅಂತ. ಅಯೋಧ್ಯ ಅಲ್ಲಿ ಮತ್ತೊಂದಲ್ಲ, ಅಯೋಧ್ಯ ಅಂದರೆ ರಾಮ ಅಂತಲೇ, ರಾಮ ಅಯೋಧ್ಯ. ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಸ್ವಾಮಿಯ ಪ್ರತಿಷ್ಠಾಪನೆಗೆ ಈಗಾಗಲೇ ಭರದಿಂದ ಸಿದ್ಧತೆಗಳು ಸಾಗಿದೆ. ಹಾಗೆ ಗರ್ಭಗುಡಿಯಲ್ಲಿ ವಿರಾಜಮಾನನಾಗಿ ಸ್ವಾಮಿ ನಿಂತಿದ್ದಾಯಿತು. ಇನ್ನೇನು ಪ್ರಾಣ ಪ್ರತಿಷ್ಠಾಪನಾ ಶುಭ ಮಹೋತ್ಸವ ಸನ್ನಿಹಿತವಾಗ್ತಾ ಇದೆ. ಆ ಪ್ರಾಣ ಪ್ರತಿಷ್ಠಾಪನಾ ಶುಭ ಮಹೋತ್ಸವದಲ್ಲಿ ಶ್ರೀರಾಮಚಂದ್ರನ ವಿಶೇಷವಾದಂಥ ಆರಾಧನೆಯನ್ನು ದರ್ಶನ ಮಾಡುವಂಥ ಸೌಭಾಗ್ಯ ಎಲ್ಲರಿಗೂ ಸಿಗಬೇಕಾಗಿದೆ. ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ಸಾರಿಸಿ ಗೂಡಿಸಿ ರಂಗವಲ್ಲಿಯನ್ನು ಹಾಕಿ ಯುಗಾದಿ ಶ್ರೀರಾಮನವಮಿ ನಾವೇನು ಹಬ್ಬವನ್ನು ಸಂಕ್ರಾಂತಿ ದೀಪಾವಳಿಯನ್ನು ಆಚರಣೆ ಮಾಡ್ತಿದ್ದೀವಿ, ಅದನ್ನು ಮೀರಿಸಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದು ಇವತ್ತು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಪ್ರತಿಯೊಬ್ಬರ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆ ಆಗಿದೆ. ಪ್ರತಿಯೊಬ್ಬರ ಮನಸ್ಸಲ್ಲೂ ಇದೊಂದು ದೊಡ್ಡ ಪ್ರಮಾಣದಲ್ಲಿ ನಡೆದಿರ್ತಕ್ಕಂಥ ಯೋಗ ಫಲ ಆಗಿದೆ. ಹಾಗಾಗಿ ಶ್ರೀರಾಮಚಂದ್ರನ ಆರಾಧನೆ ಮಾಡತಕ್ಕಂಥ ಸೌಭಾಗ್ಯ ಇವತ್ತು ನಿಮ್ಮೆಲ್ಲರಿಗೂ ಸಿಕ್ಕಿರ್ತಕ್ಕಂಥದ್ದು. ಪ್ರಭು ಶ್ರೀರಾಮಚಂದ್ರನ ಆರಾಧನೆಯಿಂದ ಎಲ್ಲರೂ ಸಹಿತ ಲೋಕ ಕಲ್ಯಾಣಾರ್ಥವಾಗಿ ಸುಖ ಶಾಂತಿ ನೆಮ್ಮದಿ ಎಲ್ಲರಿಗೂ ಸಿಗುವಂಥದ್ದಾಗಲಿ ಅಂತ ಹೇಳಿ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాಸ್ಮಹೇ. ಜಗದಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀರಾಮಚಂದ್ರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನಾ ಸಮಯದ ಈ ಒಂದು ಸಂಭ್ರಮದ ನೇರ ಪ್ರಸಾರದ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಹಾಗೂ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು ಮತ್ತು ಅಮೃತ ಬಿಂದು. ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. 100% 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲಿಕ್ಕಾಗಲಿ, ನಮ್ಮ ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿಕ್ಕಾಗಿ ತಪ್ಪದೇ ಬಳಸಿ ಅಮೃತ ಬಿಂದು. ಇನ್ನು ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಪ್ರತಿಯೊಬ್ಬರೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆಯ ಸಮಸ್ಯೆಯಿಂದ ನರಳುತ್ತಾನೆ ಇದ್ದೀವಿ. ಅತಿಯಾದ ಮೂತ್ರ ವಿಸರ್ಜನೆಗೆ ಹೋಗ್ತಕ್ಕಂಥದ್ದು, ಮೂತ್ರ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಉರಿ ಬರ್ತಕ್ಕಂಥದ್ದು, ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಅತಿಯಾದ ದಾಹ ಆಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು. ಅಂತಹ ಸಮಸ್ಯೆಗಳಿಗೆ ರಾಮಬಾಣದಂತೆ ಪರಿಹಾರದ ಮಾರ್ಗ ಇರ್ತಕ್ಕಂಥದ್ದೇ ಮಧುಮೇಹ ನಿವಾರಣ್. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿದೆ. 10 ದಿನಗಳಲ್ಲಿ ಅದರ ಒಂದು ಶಕ್ತಿ ತಾವೆಲ್ಲರೂ ಕೂಡ ಅರ್ಥಕೊಳ್ಬೋದು. ಅಂತಹ ವಿಶೇಷವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಒಂದು ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕೆ ಔಷಧಿ ಅಂತಲೇ ಹೇಳ್ಬೋದು. ಅದರಿಂದ ದೇಹಕ್ಕೆ ಬೇರೆ ರೀತಿ ಇರತಕ್ಕಂಥ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ, ಪರಿಣಾಮಗಳಾಗೋದಿಲ್ಲ. ಅಂತಹ ಆಯುರ್ವೇದದ 100% ಆಯುರ್ವೇದದ ಔಷಧಿಯನ್ನು ತಪ್ಪದೇ ಬಳಸಿ. ನಿಮ್ಮ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ ಲಭ್ಯವಿದೆ ಅಮೃತಬಿಂದು ಹಾಗೂ ಮಧುಮೇಹ ನಿವಾರಣ್ ANJ ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿನ, ಈ ದಿನಕ್ಕೋಸ್ಕರ ಸತತ 500 ವರ್ಷಗಳ ಶ್ರಮ, ಎಷ್ಟೋ ಲಕ್ಷಾಂತರ ಜೀವಗಳ ಬಲಿದಾನ ಇವತ್ತಿನ ದಿನಕ್ಕೋಸ್ಕರ. ನಿಜಕ್ಕೂ ಬೆಳಗ್ಗಿನಿಂದ ಹಿಡಿದು ಏನೋ ಒಂದು ರೀತಿ ಈ ಕೋವಿಡ್ ಆದಮೇಲಂತೂ ಕೂಡ ಈ ಒಂದು ಹಬ್ಬ ಹರಿದಿನಗಳ ಸಂಭ್ರಮನೇ ಇರಲಿಲ್ಲ. ನಿಜಕ್ಕೂ ಹೇಳ್ತೀನಿ, ಸಂಕ್ರಾಂತಿನೂ ಹೋದ ವರ್ಷನೂ ಅಷ್ಟೇ, ಸಂಕ್ರಾಂತಿ, ಯುಗಾದಿ, ವರಮಹಾಲಕ್ಷ್ಮಿ ಎಲ್ಲವೂ ಇತ್ತು. ಆದರೆ ಯಾವುದೂ ಕೂಡ ಅಷ್ಟಾಗಿ ಸಂಭ್ರಮವಾಗಿರಲಿಲ್ಲ, ಸಡಗರವಾಗಿರಲಿಲ್ಲ, ಹಬ್ಬದ ಕಳೆ ಇರಲಿಲ್ಲ.
ಇವತ್ತು ಈ ವರ್ಷ ಪ್ರಾರಂಭ ಸಂಕ್ರಾಂತಿನೂ ಕೂಡ ನಾವು ಅಷ್ಟಾಗಿ ಗಮನಿಸಿದ್ವಿ, ಅಷ್ಟಾಗಿ ಸಂಕ್ರಾಂತಿಯ ಒಂದು ಹಬ್ಬದ ಕಳೆ ಇರಲಿಲ್ಲ. ಆದರೆ ಇವತ್ತಿನ ದಿನ ನಿಜಕ್ಕೂ ಹೇಳ್ತೀನಿ, ಏನೋ ಒಂದು ರೀತಿ ಹಬ್ಬದ ವಾತಾವರಣ, ಬೆಳಗ್ಗೆ ಎದ್ದಾಗಲಿಂದ ಇಂದನೂ ಕೂಡ ಏನೋ ಒಂದು ರೀತಿ ಒಂದು ದೈವಿಕ ಅನುಭವ, ಏನೋ ಒಂದು ರೀತಿ ನಮಗೇನೇ ಏನೋ ಒಂದು ರೀತಿ ಶಕ್ತಿ, ನಮಗೇನೆ ಏನೋ ಒಂದು ರೀತಿ ಗೌರವ. ಏನಪ್ಪ, ನಮ್ಮೆಲ್ಲರ ಮೆಚ್ಚಿನ ಪ್ರೀತಿಯ ರಾಜನ ಪಟ್ಟಾಭಿಷೇಕ ಒಂದು ಕಡೆ, ಪ್ರತಿಷ್ಠಾಪನಾ ಕಾರ್ಯಕ್ರಮ ಮತ್ತೊಂದು ಕಡೆ, ಅರಮನೆಯ ಉದ್ಘಾಟನಾ ಸಮಾರಂಭ ಲೋಕಾರ್ಪಣೆಗೊಳ್ತಾ ಇದೆ. ಇವತ್ತಿನ ದಿನ ಹೇಳ್ಬೇಕಂದ್ರೆ, ಇವತ್ತಿನ ದಿನಕ್ಕೆ ಶಕ್ತಿ ಇದೆಯೋ ಇಲ್ವೋ, ಇವತ್ತಿನ ದಿನ ನಡೀತಾ ಇರತಕ್ಕಂಥ ಕಾರ್ಯಕ್ರಮಗಳಿಗೆ ಇವತ್ತಿನ ದಿನ ಶಕ್ತಿ ಅಂತಲೇ ಹೇಳ್ಬೋದು ನಾವು. ಸಾಕಷ್ಟು ಜನ ನನಗೆ ಈ ಮಾತು ಕೇಳ್ತಾ ಇದ್ರು, ಇವತ್ತೇ ಏನಕ್ಕೆ ರಾಮರ ಪ್ರತಿಷ್ಠಾಪನೆ, ಇವತ್ತಿನ ದಿನದಲ್ಲಿ ಇವತ್ತಿನ ದಿನಾಂಕದಲ್ಲಿ ಏನಾದರೂ ವಿಶೇಷತೆ ಇದೆಯಾ? ಅಲ್ಲ, ರಾಮ ಪ್ರತಿಷ್ಠಾಪನೆ ಇರೋದಕ್ಕೆ ಇವತ್ತಿನ ದಿನ ವಿಶೇಷ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದರೆ, ರಾಮ ಪ್ರತಿಷ್ಠಾಪನೆ, ಆ ಒಂದು ಲೋಕಾರ್ಪಣೆಗೊಳ್ತಾ ಇರ್ತಕ್ಕಂಥದ್ದಾಗಲಿ, ಅಯೋಧ್ಯ ರಾಮ ಮಂದಿರವನ್ನು ನೋಡಲಿಕ್ಕೆ ಸ್ವರ್ಗವೇ ಒಂದು ನಿಮಿಷ ಭೂಲೋಕದಲ್ಲಿದ್ದೇನೋ ಎಂಬತಕ್ಕಂಥ ರೀತಿ ಇದೆ. ಆ ರಾಮ ಮಂದಿರದ ಅಲಂಕಾರ ಆಗಿರ್ಬೋದು, ಎಲ್ಲೆಲ್ಲೂ ಕೂಡ ರಾಮರ ಒಂದು ಕೊಂಡಾಡ್ತಕ್ಕಂಥದ್ದಾಗಲಿ, ರಾಮ ತಾರಕ ಮಂತ್ರದ ಜಪ ಆಗಲಿ, ಶ್ರೀರಾಮ ಜಯ ರಾಮ ಜಯ ಸೀತಾರಾಮ ಜೈ ಶ್ರೀರಾಮ್ ಎಂಬತಕ್ಕಂಥ ಒಂದು ನಾಮವನ್ನು ರೋಮದಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಜಪಿಸ್ತಾ ಇದ್ದಾರೆ. ಎಲ್ಲಿ ನೋಡಿದ್ರೂ ಕೂಡ ಕೇಸರಿ ಧ್ವಜ, ಎಲ್ಲಿ ನೋಡಿದ್ರೂ ಕೂಡ ಆ ಒಂದು ಆರೆಂಜ್ ಕಲರ್ ಸಂಪೂರ್ಣವಾಗಿ ಕೇಸರಿ ವರ್ಣದಿಂದ ತುಂಬ ಹೋಗಿದೆ, ಸಂಪೂರ್ಣವಾಗಿ ಮುತ್ತಿದೆ. ತಾವೆಲ್ಲರೂ ಕೂಡ ಗಮನಿಸ್ಬೋದು, ರಾಮ ಮಂದಿರವನ್ನು ಆ ದೀಪದ ಬೆಳಕಿನಲ್ಲಿ, ಆ ಒಂದು ಅರಮನೆಯನ್ನು ನಾವು ನೋಡ್ತಾ ಇರ್ತಕ್ಕಂಥದ್ದಾಗಲಿ, ಆ ಅಯೋಧ್ಯ ಸರಿಯೋ ನದಿ ತೀರ ಸಂಪೂರ್ಣವಾಗಿ ಸ್ವಚ್ಛಗೊಂಡಿರ್ತಕ್ಕಂಥದ್ದಾಗಲಿ, ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ನಿಜಕ್ಕೂ ಇದೆಲ್ಲವನ್ನು ನೋಡಲಿಕ್ಕೆ ನಮ್ಮ ಎರಡು ಕಣ್ಣುಗಳು ಸಾಲದು, ನಮ್ಮ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಇವತ್ತಿನ ದಿನ, ಈ ಒಂದು ಸುದಿನ, ಎಷ್ಟೋ ವರ್ಷಗಳ ಈ ಒಂದು ಶ್ರಮ, ಎಷ್ಟೋ ಜೀವಗಳ ಬಲಿದಾನ, ನಿಜಕ್ಕೂ ಇವತ್ತಿನ ದಿವಸ ನಾನು ರಾಮನಲ್ಲಿ ಏನು ಪ್ರಾರ್ಥನೆಯನ್ನು ಮಾಡ್ತೀನೋ ಬಿಡ್ತೀನೋ, ಯಾರೆಲ್ಲ ರಾಮ ಮಂದಿರಕ್ಕೋಸ್ಕರ ಶ್ರಮಿಸಿದ್ದಾರೋ, ಯಾರೆಲ್ಲ ರಾಮ ಮಂದಿರಕ್ಕೋಸ್ಕರ ಅವರ ಜೀವನವನ್ನೇ ತ್ಯಾಗ ಮಾಡಿದ್ದಾರೋ, ಅವರೆಲ್ಲರ ಆತ್ಮಕ್ಕೂ ಕೂಡ ಶಾಂತಿ ಸಿಗಲಿ ಭಗವಂತನ ಅನುಗ್ರಹದಿಂದ. ಯಾರೆಲ್ಲ ಆ ಒಂದು ಸಾವನ್ನಪ್ಪಿರತಕ್ಕಂಥ ಕುಟುಂಬದವರಿಗೆ ಭಗವಂತ ಮತ್ತಷ್ಟು ಶಕ್ತಿ ಕೊಡಲಿ, ಯಾವುದೇ ರೀತಿ ಸಮಸ್ಯೆ ಕೊಡದೇ ಇರಲಿ. ರಾಮ ಮಂದಿರಕ್ಕೋಸ್ಕರ ಹೋರಾಡಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿಗೂ ಕೂಡ ಆ ರಾಮ ಮಂದಿರದ ಆ ಒಂದು ಜವಾಬ್ದಾರಿಯುತ ಕಾಯಕವನ್ನು ನಿಭಾಯಿಸಿರ್ತಕ್ಕಂಥವ್ರು, ಅವರು ಲಾಯರ್ ಆಗಿರ್ಬೋದು, ಅವರು ಜಡ್ಜ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಎಲ್ಲರೂ ಆಗಿರ್ಬೋದು, ಅದರ ಹೋರಾಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಿಗಂತೂ ಕೂಡ ಭಗವಂತ ಮತ್ತಷ್ಟು ಶಕ್ತಿ ಕೊಡಲಿ, ಇಂತಹ ಧರ್ಮದ ಕಾರ್ಯಗಳನ್ನು ಮತ್ತಷ್ಟು ಮಾಡಲಿ ಎಂಬತಕ್ಕಂಥ ಮಾತನ್ನು ನಾನು ತಿಳಿಸ್ತೇನೆ. ಸಾಕಷ್ಟು ಜನ ಶ್ರಮಿಸಿದ್ದಾರೆ. ಇವತ್ತಿನ ದಿವಸ ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ನಿಜಕ್ಕೂ ಹೇಳ್ತೀನಿ, ಇವತ್ತು ಆ ಹಬ್ಬದ ವಾತಾವರಣವನ್ನು ನಾವು ಅನುಭವಿಸ್ತಾ ಇದ್ದೀವಿ. ಇವತ್ತಿನ ದಿವಸ ವಾತಾವರಣವೂ ಕೂಡ ಹಾಗೇ ಇದೆ. ಏನೋ ಒಂದು ರೀತಿ ಆನಂದ, ಏನೋ ಒಂದು ರೀತಿ ಉತ್ಸಾಹ, ಏನೋ ಒಂದು ರೀತಿ ಉಲ್ಲಾಸ, ಏನೋ ನಮಗೆಲ್ಲರಿಗೂ ಕೂಡ ಒಂದು ರೀತಿ ವಿಶೇಷವಾದ ಶಕ್ತಿ ಸಿಗ್ತಾ ಇದೆಯೇನೋ ಎಂಬತಕ್ಕಂಥ ಒಂದು ಬಲ ಸಿಗ್ತಾ ಇದೆಯೇನೋ ಎಂಬತಕ್ಕಂಥ ರೀತಿ ಭಾಸವಾಗ್ತಾ ಇದೆ. ಹಾಗಾಗಿ ರಾಮನ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ. ನಿಜವಾಗ್ಲೂ ಹೇಳ್ತೀನಿ, ಆ ಅಯೋಧ್ಯವನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಲದಪ್ಪ. ಇವತ್ತಿನ ದಿವಸ ಸ್ವರ್ಗನೇ ನಾಚಬೇಕೇನೋ. ನಿಜವಾಗ್ಲೂ ಹೇಳ್ತೀನಿ, ಆ ಸ್ವರ್ಗಲೋಕನೇ ನಾಚಬೇಕೇನೋ. ಭೂಲೋಕದಲ್ಲೂ ಕೂಡ ಇಂಥದ್ದೊಂದು ಲೋಕ ಇದೆಯೇನಪ್ಪ, ಇಲ್ಲಿ ಭಕ್ತಾದಿಗಳು ಇಷ್ಟೊಂದು ಜನ ಬರ್ತಾ ಇದ್ದಾರಲ್ಲ ಎಂಬತಕ್ಕಂಥ ರೀತಿ ಭಾಸವಾಗ್ತಾ ಇದೆ. ಆ ಹೂವಿನ ಅಲಂಕಾರಗಳಾಗಿರ್ಬೋದು, ರಾಮನ ಆ ಒಂದು ರಂಗೋಲಿಯ ಆ ಒಂದು ಚಿತ್ರಣವನ್ನು ನೋಡ್ಬೇಕು. ರಂಗೋಲಿಯಲ್ಲಿ ಶ್ರೀರಾಮನ ಒಂದು ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ ಇವರಿಬ್ಬರ ಒಂದು ಕುಟುಂಬದ ಒಂದು ರಂಗೋಲಿಯ ಆ ಒಂದು ಅಲಂಕಾರವನ್ನು ಮಾಡಿದ್ದಾರೆ. ಇದು ಎಷ್ಟು ಅದ್ಭುತವಾಗಿದೆಯೋ. ಅಂಥದ್ದೊಂದು ವಿಶೇಷತೆ ಇವತ್ತಿನ ದಿವಸ ಅಯೋಧ್ಯದಲ್ಲಿ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಅಯೋಧ್ಯ ಶ್ರೀರಾಮಚಂದ್ರನ ಅನುಗ್ರಹ ಎಲ್ಲರ ಮೇಲೂ ಕೂಡ ಇರಲಿ. ಇನ್ನು ಅದೇ ರೀತಿ ಹೇಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಇವತ್ತಿನ ದಿವಸ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆಯೋ, ಅದೇ ರೀತಿ ಇದೇ ಬರ್ತಕ್ಕಂಥ 26ನೇ ತಾರೀಕು ಶುಕ್ರವಾರ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಗುರೂಜಿಯವರು ಮಹರ್ಷಿ ಧರ್ಮಯಾತ್ರೆಯ ಅಡಿ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ವಿಜಯನಗರ, ಪರಂಗಿಪೇಟೆ, ಬಂಟ್ವಾಳ ತಾಲೂಕಿನಲ್ಲಿ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಕಾರ್ಯಕ್ರಮ ಬಂದು ಏನಪ್ಪ, ರಾಮಭಂಟ ಹನುಮನ ದೇವಸ್ಥಾನದ ಉದ್ಘಾಟನಾ ಸಮಾರಂಭ ಮತ್ತು ಲೋಕಾರ್ಪಣೆ ಮತ್ತು ಪ್ರಾಣ ಪ್ರತಿಷ್ಠಾಪನೆ ಮತ್ತು ಬ್ರಹ್ಮ ಕಲಶಾಭಿಷೇಕ. ಗುರೂಜಿಯವರು ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ಇದೇ ಬರ್ತಕ್ಕಂಥ 26ನೇ ತಾರೀಕು ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಇಲ್ಲಿ ಹನುಮನ ಪ್ರತಿಷ್ಠಾಪನೆ ಆದಮೇಲೆ ಅದೇ ದಿವಸ 26ನೇ ತಾರೀಕು ಸಂಜೆ ಗುರೂಜಿಯವರು ಬಹಳ ವಿಶೇಷವಾಗಿ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಿ ದೇವಸ್ಥಾನದಲ್ಲೂ ಕೂಡ ಬ್ರಹ್ಮ ಕಳಶೋತ್ಸವದ ಕಾರ್ಯಕ್ರಮಕ್ಕೂ ಕೂಡ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಈ ಎರಡೂ ಕಾರ್ಯಕ್ರಮಕ್ಕೂ ಕೂಡ ಆಗಮಿಸ್ತಾ ಇದ್ದಾರೆ. ಈ ಆದಿಶಕ್ತಿ
ಚಾಮುಂಡೇಶ್ವರಿ ದೇವಸ್ಥಾನ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದು ವ್ಯಾಸನಗರ ಕುಂಪಲದಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಒಂದೇ ದಿವಸದಲ್ಲಿ ಮಂಗಳೂರಿನಲ್ಲಿ 2 ಕಾರ್ಯಕ್ರಮಕ್ಕೆ ಗುರುಜಿಯವರು ಭಾಗಿಯಾಗ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಬಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ತಾವೆಲ್ಲರೂ ಕೂಡ ಭಗವಂತನ ಅನುಗ್ರಹಕ್ಕೆ ಕೃಪಾರ್ಥರಾಗಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳ ಮಹರ್ಷಿ ಧರ್ಮಯಾತ್ರೆಯ ಸಂಪೂರ್ಣವಾಗಿರ್ತಕ್ಕಂಥ ಪಟ್ಟಿಯನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸಿದೆ. ಹೇಗೆ ಯಾವ ಸಮಯದಲ್ಲಿ ಯಾವ ಕಾರ್ಯಕ್ರಮಕ್ಕೆ ಗುರುಜಿಯವರು ಭೇಟಿ ನೀಡುತ್ತಾರೆ ಎಂಬತಕ್ಕಂಥ ಮಾಹಿತಿಯನ್ನು ಕೂಡ ತಿಳಿಸಿದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವ ಮೊದಲನೇದಾಗಿ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಇವತ್ತು ವಿಶೇಷ ಆನಂದ್ ಗುರುಜಿಯವರಿಂದ ತಿಳ್ಕೊಳ್ಬೇಕಾದ್ದೇನೂ ಇಲ್ಲ. ಹೌದು ಗುರುಗಳೇ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಪ್ರತಿಯೊಬ್ಬರ ಮನಸ್ಸಲ್ಲೂ ಇರ್ತಕ್ಕಂಥದ್ದು ಒಂದೇ ಆಸೆ. ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಉದ್ಘಾಟನಾ ಸಮಾರಂಭ. ಹೌದು, ಅದು ಆಸ್ಥಾನವಲ್ಲ, ಅದು ಅರಮನೆ. ಮುಂಬರ್ತಕ್ಕಂಥ ದಿನಗಳಾದರೂ ಒಂದು ರಾಮರಾಜ್ಯವನ್ನು ಕಾಣಬಹುದೇನೋ ಎಂಬತಕ್ಕಂಥ ಆ ಕಲ್ಪನೆ, ಆಸೆ ಇದೆಯಲ್ಲ, ಅದು ಪ್ರತಿಯೊಬ್ಬರ ಕಣ್ಗಳಲ್ಲೂ ಪ್ರತಿಯೊಬ್ಬರ ಮನಸ್ಸಲ್ಲೂ ಸಹಿತ ತುಂಬಿ ತುಳುಕ್ತಾ ಇದೆ. ಅಂತಹ ಸುಂದರವಾದಂಥ ಕ್ಷಣ. ಆದರೆ ಇವತ್ತಿನ ತಿಥಿವಾರ ನಕ್ಷತ್ರ ಬೇಕಲ್ಲ, ನಕ್ಷತ್ರ ಮಾತ್ರ ಇವತ್ತು ನಾನು ತಿಳಿಸ್ಕೊಡ್ತಾನೆ. ಆಡುವ ಪ್ರತಿ ಮಾತು ಸಹಿತ ಬಹಳ ಅದ್ಭುತವಾದಂಥ ಆನಂದದಿಂದ ಮಾತಾಡುವಂಥ ಮಾತಾಗಿದೆ. ಬಹುಶಃ ಇಂತಹ ಒಂದು ಸುವರ್ಣ ಯುಗ ಇದು. ಇವತ್ತಿನ ದಿವಸ ಮಾತ್ರ ಸುವರ್ಣ ಅಕ್ಷರಗಳಲ್ಲಿ ಬರಿತಕ್ಕಂತಹ ದಿನ. ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಪ್ರತಿಷ್ಠಾಪನಾ ಮಹೋತ್ಸವ. ಅದರಲ್ಲೂ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಬಾಲರಾಮರ ಆ ವಿಶೇಷವಾದಂತಹ ಸುಂದರವಾದಂಥ ಸಾನ್ನಿಧ್ಯವನ್ನು ನೋಡುವಂಥ ಸೌಭಾಗ್ಯ ಇವತ್ತು ನಿಮ್ಮೆಲ್ಲರಿಗೂ ಸಿಕ್ಕಿರೋದು ನಮ್ಮ ಭಾಗ್ಯವೇ ಸರಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ರಾಮ ಕೋದಂಡರಾಮ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ. ರಾಮಚಂದ್ರನ ಪ್ರಭು ಶ್ರೀರಾಮಚಂದ್ರನ ಪ್ರಾರ್ಥನೆ ಮಾಡ್ತಾ ಅಯೋಧ್ಯ ನಗರ ಇವತ್ತಿನ ದಿವಸ ನೋಡಲಿಕ್ಕೆ 2 ಕಣ್ಗಳ ಸಾಲದು, ಅಷ್ಟು ಅದ್ಭುತವಾದಂಥ ರೀತಿಯ ಅಲಂಕಾರ. ಅಯೋಧ್ಯೆಗೆ ಆಹ್ವಾನ ಇರ್ತಕ್ಕಂಥವ್ರು ಒಂದಷ್ಟು ಜನ ಆದರೆ, ಆಹ್ವಾನವೇ ಇಲ್ದಿರತಕ್ಕಂಥವ್ರು ನಾವು ಅಯೋಧ್ಯೆಯಲ್ಲಿ ಯಾವುದೋ ಒಂದು ಮೂಲೆ ನಿಂತು ಆ ಒಂದು ಕ್ಷೇತ್ರದಲ್ಲಿ ಇವತ್ತಿದ್ದರೆ ಸಾಕಪ್ಪ ನನ್ನ ಜೀವನ ಪಾವನ ಎಂಬತಕ್ಕಂಥವ್ರು ಲಕ್ಷಾಂತರ ಜನ. ಅಷ್ಟು ಜನಗಳ ಮಧ್ಯದಲ್ಲೂ ಪ್ರಭು ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಲೋಕಾರ್ಪಣೆ ಆಗ್ತಿರ್ತಕ್ಕಂಥ ಶುಭಗಳಿಗೆ ಇದೆಯಲ್ಲ, ಆ ಒಂದು ಮುಹೂರ್ತಕ್ಕೋಸ್ಕರ ಕಾತುರತೆಯಿಂದ ಕಾಯುವಂಥದ್ದು ಎಷ್ಟೋ ಜನ, ಶಬರಿಯಂತೆ ಕಾದಂತಹವರು ಸಾಕಷ್ಟು ಜನ ಇದ್ದಾರೆ. ಅವರೆಲ್ಲರ ಮಧ್ಯದಲ್ಲಿ ರಾಮದೇವರ ಆ ಒಂದು ವಿಶೇಷವಾದಂಥ ಸಾನ್ನಿಧ್ಯದಲ್ಲಿ ರಾಮದೇವರ ಆ ಕಣ್ಗಳಿಗೆ ನೇತ್ರೋನ್ಮಿಲನ ಆಗುವಂತಹ ಶುಭಗಳಿಗೆ ಇದೆಯಲ್ಲ, ನೇತ್ರೋನ್ಮಿಲನ ಆದಂತಹ ಶುಭಗಳಿಗೆ ಸ್ವಾಮಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥ ಗಳಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಾವ್ಯಾರು? ಆ ಪ್ರಾಣ ಅಲ್ಲಿ ಆ ಜೀವಕಳೆ ಇರೋದ್ರಿಂದಲೇ ಅಯೋಧ್ಯೆಗೆ ಇವತ್ತಿಂಥದ್ದು ಒಂದು ಅದ್ಭುತವಾದಂಥ ಪವಾಡ. ಅದಕ್ಕಾಗಿ ಆಗಮಶಾಸ್ತ್ರ ಪ್ರಕಾರ ಇರ್ತಕ್ಕಂಥ ಪೂಜಾನುಷ್ಠಾನ ಮಾತ್ರವೇ ಅದರಲ್ಲಿ ಪ್ರಭು ಶ್ರೀರಾಮಚಂದ್ರ ನಿಂತಿದ್ದಾನೆ. ಆ ರಾಮರ ಅನುಗ್ರಹದಿಂದ ಇವತ್ತಿಷ್ಟೊಂದು ಅದ್ಭುತವಾದಂತಹ ಇಡೀ ದೇಶವೇ ತಿರುಗಿ ನೋಡುವಂಥದ್ದು. ದೇಶ ಏನು ಬಂತು, ದೇಶ ವಿದೇಶಗಳಲ್ಲೂ ಸಹಿತ ಇವತ್ತು ಅಯೋಧ್ಯೆಯ ರಾಮ ಭಕ್ತರು ಅಲ್ಲೂ ಸಹಿತ ಜೈಕಾರವನ್ನು ಕೂಗ್ತಿದ್ದಾರೆ. ಅದೃಷ್ಟವೋ ದುರಾದೃಷ್ಟವೋ ಏನು ಮಾಡೋದು? ಆದರೆ ಯಾರೊಬ್ಬರು ಎಲ್ಲರಿಗೂ ಸಹಿತ ಅರ್ಥವಾಗ್ತಕ್ಕಂಥದ್ದು ಒಂದಷ್ಟು ಜನಕ್ಕೆ ಅರ್ಥ ಆಗದಿರತಕ್ಕಂಥದ್ದು ಇರ್ಬೋದು. ಇರಲಿ, ಎಲ್ಲರಿಗೂ ಪ್ರಭು ಶ್ರೀರಾಮಚಂದ್ರನ ಅನುಗ್ರಹ ಸಿಗಲಿ. ಏನು ಮಾಡಲಿಕ್ಕಾಗಲ್ಲ, ಪ್ರತಿ ಕಾಲಗಳಲ್ಲೂ ಒಬ್ಬೊಬ್ಬರ ಅವತಾರವಿದ್ದೇ ಇರುತ್ತೆ. ಪ್ರಭು ಶ್ರೀರಾಮಚಂದ್ರನ ಅನುಗ್ರಹ ಸಿಗಲಿ ಅಂತ ಹೇಳಿ ನಾನು ದೇವರನ್ನ ಪ್ರಾರ್ಥನೆ ಮಾಡಿದೆ. ಬಾಲರಾಮನ ವಿಶೇಷವಾಗಿರ್ತಕ್ಕಂಥ ರಾಮಲಲ್ಲಾನ ವಿಶೇಷವಾಗಿರ್ತಕ್ಕಂಥ ಪ್ರತಿಷ್ಠಾಪನಾ ಶುಭ ಮಹೋತ್ಸವಕ್ಕೆ ತಮ್ಮೆಲ್ಲರಿಗೂ ಸಹಿತ ಶುಭ ಉಂಟಾಗಲಿ. ಅದರಲ್ಲೂ ಇವತ್ತು ಮಹರ್ಷಿ ಮಂದಿರದಲ್ಲಿ, ಬೆಂಗಳೂರಿನ ಉತ್ತರದಲ್ಲಿರ್ತಕ್ಕಂಥ ನವರತ್ನಾಗ್ರಹಾರದ ಮಹರ್ಷಿ ಮಂದಿರದಲ್ಲಿ ರಾಮತಾರಕ ಹವನವನ್ನು ನಡೆಸಿ ವಿಶೇಷವಾಗಿರ್ತಕ್ಕಂಥ ಶ್ರೀರಾಮಚಂದ್ರನ ಉತ್ಸವವನ್ನು ಮಾಡಬೇಕು ಎಂಬತಕ್ಕಂಥ ಒಂದು ಅದ್ಧೂರಿತವಾದಂಥ ಕಾರ್ಯಕ್ರಮ ಸಾಲಿಗ್ರಾಮ ಕ್ಷೇತ್ರ, ಲಕ್ಷ್ಮೀ ಬೋರಹ ಸಾಲಿಗ್ರಾಮ ಕ್ಷೇತ್ರ ನಿಮ್ಮ ಮಹರ್ಷಿ ಮಂದಿರದಲ್ಲಿ ನಡೀತಾ ಇದೆ. ಎಲ್ಲರಿಗೂ ಸ್ವಾಗತವನ್ನು ಕೂಗ್ತಾ ಇದ್ದೀನಿ. ಇವತ್ತು ತಾವೆಲ್ಲರೂ ಸಹಿತ ಈ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ಮೇಲೆ ನಮ್ಮ ಮಹರ್ಷಿ ಮಂದಿರಕ್ಕೆ ಬಂದು ರಾಮದೇವರ ರಾಮತಾರಕ ಹವನದಲ್ಲಿ ಭಾಗವಹಿಸಿ ಲಕ್ಷ್ಮೀ ಬೋರಹ ಸ್ವಾಮಿಯನ್ನು ದರ್ಶನ ಮಾಡಿಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ಉತ್ತರಾಯಣಿ ಹಿಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ 22/1/2024 ಸೋಮವಾರ ದ್ವಾದಶಿ ಮೃಗಶಿರಾ ನಕ್ಷತ್ರ. ಮೃಗಶಿರಾ ನಕ್ಷತ್ರ ಮಹಾನಕ್ಷತ್ರದಲ್ಲಿ ಪ್ರತಿಷ್ಠಾಪನಾಗೊಳ್ತಿರ್ತಕ್ಕಂಥ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಪ್ರತಿಷ್ಠಾಪನಾ ಮಹೋತ್ಸವದ ಆ ಶುಭಗಳಿಗೆ ಪ್ರತಿಯೊಬ್ಬರ ಕಣ್ಗಳು, ಕೇಳುವಂಥ ಕಿವಿಗಳು, ನೋಡುವಂಥ ಮನಸ್ಸು ಎಲ್ಲರಿಗೂ ಪ್ರಭು ರಾಮದೇವರ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಇದರ ಮಧ್ಯದಲ್ಲಿ ಆ ಕಾತುರತೆ ಇದೆಯಲ್ಲ ರಾಶಿಫಲಕ್ಕಾಗಿ, ಅಲ್ಲೂ ಸಹಿತ ಬಿಡೋದು ಬೇಡ. ರಾಶಿಫಲವನ್ನು ಒಂದಷ್ಟು ಶುರು ಮಾಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶರ್ಭಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ.
ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಧರ್ಮ ಕಾರ್ಯದ ಕಡೆ ಯೋಚನೆ ಮಾಡುವಂಥದ್ದಿದೆ. ಮನಸ್ಸಲ್ಲಿರ್ತಕ್ಕಂಥ ಆತಂಕವನ್ನು ದೂರ ಮಾಡ್ಕೊಳ್ತಕ್ಕಂಥದ್ದಿದೆ. ಹಣಕಾಸಿನ ಬಗ್ಗೆ ತಾವೇನು ಚಿಂತನೆ ಮಾಡಿದ್ರು ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದಿದೆ. ಯೋಗಗಳಲ್ಲಿ ಅದೃಷ್ಟ ಎಂಬಂಥ ರೀತಿ ಪ್ರಭು ಶ್ರೀರಾಮಚಂದ್ರನ ಸಂಪೂರ್ಣ ಅನುಗ್ರಹ ಮೇಷರಾಶಿಯವರ ಮೇಲಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದರೂ ಇವತ್ತಿನ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಡ್ಡಿ ಆತಂಕ ಇದೆ. ಮನಸ್ಸಲ್ಲಿ ಆತಂಕ ಇದೆ, ಭಯದ ಸನ್ನಿವೇಶ ಇದೆ. ಮಾಡಿರ್ತಕ್ಕಂತಹ ಯಾವುದೇ ಕೆಲಸ ಕಾರ್ಯ ಆದರೂ ಅದು ಕೈ ಹಿಡಿಯುತ್ತೋ, ಕೈ ಬಿಟ್ಟು ಹೋಗುತ್ತೋ, ಅಥವಾ ಕುಟುಂಬದಲ್ಲಿರ್ತಕ್ಕಂಥವ್ರು ನಿಷ್ಠೂರ ಮಾಡ್ತಾರೋ ಏನೋ, ಜೊತೆಲಿರ್ತಕ್ಕಂಥ ಆತ್ಮೀಯರೊಂದಿಗೆ ನಿಷ್ಠೂರ ಆಗುತ್ತೋ ಏನೋ ಒಂಥರ ಆತಂಕದಲ್ಲಿ ಬದುಕುವಂತಹ ಪರಿಸ್ಥಿತಿ ಇವತ್ತು ವೃಷಭ ರಾಶಿಯವರಿಗಿದೆ. ಆದರೂ ದಶರಥನಂದನಾದಂತಹ ಶ್ರೀರಾಮಚಂದ್ರನ ಅನುಗ್ರಹ ನಿಮ್ಮ ರಾಶಿಗೆ ಬೇಕಾಗಿದೆ. ಅದಕ್ಕಾಗಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ವೃಷಭ ರಾಶಿಯವರು ತಪ್ಪದೀರ ಮಾಡಿ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಬಹಳ ಚೆನ್ನಾಗಿದ್ದರು. ಮನಸ್ಸು ಪ್ರಶಾಂತತೆಯಿಂದ ಇದ್ದರು. ಮಾತೃಕಾರಕನಾದಂಥ ಚಂದ್ರ ಬೇಕಾದಂತಹ ಎಲ್ಲವನ್ನೂ ಸ್ಥಿತಿಗತಿಗಳನ್ನು ಕೊಟ್ಟರು. ನಿಮ್ಮಲ್ಲಿ ಒಂದಷ್ಟು ಹಣಕಾಸಿನ ವಿಚಾರ, ವ್ಯವಹಾರಗಳು, ಆಫೀಸು ಮತ್ತು ಕಚೇರಿಗಳಿಗೆ ಸಂಬಂಧಪಟ್ಟದ್ದು, ನಿಮ್ಮ ಮೇಲಧಿಕಾರಿಗಳಿಂದ ಆಗುವಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಇದೆಲ್ಲವೂ ಸಹಿತ ನಿಮ್ಮನ್ನು ಬಾಧಿಸಬಹುದು. ಆದರೆ ಯಾರಿಂದ ಏನು ತೊಂದರೆ ಆದರೂ ಸಹಿತ ಬರ್ತಕ್ಕಂಥ ತೊಂದರೆಗಳಿಂದ ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ಪ್ರಭು ಶ್ರೀರಾಮಚಂದ್ರನದೇ ಆಗಿರುತ್ತೆ. ಹಾಗಾಗಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಜೈ ಶ್ರೀರಾಮ್ ಎಂಬತಕ್ಕಂಥ ನುಡಿಯನ್ನು ನೀವು ನುಡಿದಿದ್ದೇ ಆದರೆ ಖಂಡಿತ ಮಿಥುನ ರಾಶಿಯವರು ಸಾಕಷ್ಟು ಒಳ್ಳೆಯ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರು ಯಾರೊಬ್ಬರು ನಂಬಿ ವ್ಯವಹಾರ ಮಾಡಿದ್ರು ಅಲ್ಲಿ ಆತಂಕ ಇದೆ, ಭಯ ಇದೆ. ಯಾರನ್ನು ನಂಬಿ ಏನು ವ್ಯವಹಾರ ಮಾಡೋದಕ್ಕಿನ್ನ ಭಗವಂತ ನಿಮಗೆ ಕೊಟ್ಟಂಥ ಜ್ಞಾನದಲ್ಲೇ ತಾವು ಮುಂದೆ ನಡಿಬೇಕು. ಹೇಳಿದ್ದ ಎಲ್ಲ ಪ್ರತಿಯೊಬ್ಬರು ಹೇಳುವಂಥ ಮಾತನ್ನು ಆಲಿಸಬೇಕು. ಆದರೆ ನಿಮಗೆ ಸರಿ ಅನ್ಸೋದನ್ನು ಮಾತ್ರ ಮಾಡಬೇಕು. ಅದರಲ್ಲೂ ಹೆಣ್ಣುಮಕ್ಕಳು ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಇಟ್ಕೊಳ್ಬೇಕು. ಮಧ್ಯಾಹ್ನ 12 ಗಂಟೆಯಿಂದ 4:20 ತನಕ ಬಂದು ಒದಗುವಂಥ ಸಮಸ್ಯೆಗಳನ್ನು ಭಾಳ ಜೋಪಾನವಾಗಿ ಹೆದರಿಸಬೇಕು. ಈ ಸಮಯದಲ್ಲಿ ಸಾಧ್ಯವಾದಷ್ಟು ಹನುಮನ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹನುಮನ ಮುಂದೆ ನಿಂತು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ಹನುಮನ ಸಾನ್ನಿಧ್ಯದಲ್ಲಿ ಹೇಳಿದರೆ ಆದರೆ ಕರ್ಕಾಟಕ ರಾಶಿಯವರು ಇವತ್ತು ಬಂದೊದಗುವಂಥ ಯಾವುದೇ ಸಮಸ್ಯೆಗಳಾದರೂ ಸಮಸ್ಯೆಗಳಿಂದ ಮುಕ್ತರಾಗಿ ಒಂದಿಷ್ಟು ಒಳಿತನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ನಿಮ್ಮ ಗರ್ಜನೆ, ನಿಮ್ಮ ವ್ಯವಹಾರ, ನೀವು ಮಾಡತಕ್ಕಂಥ ಕೆಲಸ ಕಾರ್ಯಗಳು ಎಲ್ಲದರಲ್ಲೂ ಸಹಿತ ಇವತ್ತಿನ ದಿವಸ ಅದ್ಧೂರಿತವಾದಂಥ ಸಾಧನೆಯನ್ನು ಮಾಡ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ಆನಂದ, ಒಂದು ಉತ್ಸಾಹ, ಹುಮ್ಮಸ್ಸು, ಜೊತೆಗೆ ಯಾವುದೇ ಕೆಲಸ ಆದರೂ ಇದು ನಾನು ಮಾಡೇ ತೀರ್ತೀನಿ ಎಂಬತಕ್ಕಂಥ ಹಠ, ಇದರಿಂದ ಪ್ರತಿಯೊಬ್ಬರಿಗೂ ಸಹಿತ ಹೆಣ್ಣಾಗಲಿ ಗಂಡಾಗಲಿ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಸಾಕಷ್ಟು ಅರ್ಥಗರ್ಭಿತವಾದಂಥ ಜೀವನವನ್ನು ತಾವು ನಡೆಸ್ತೀರಿ. ಹಸಿದು ಬರ್ತಕ್ಕಂಥವ್ರಿಗೆ ಅನ್ನದಾನವನ್ನು, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಬೆಂಬಲವಾಗಿ ನಿಂತ್ಕೊಳ್ತಕ್ಕಂಥದ್ದು, ಅಥವಾ ಸಣ್ಣ ಪುಟ್ಟ ಮಕ್ಕಳಲ್ಲಿರ್ತಕ್ಕಂಥ ಅನಾರೋಗ್ಯ ಸಮಸ್ಯೆಯನ್ನು ಆಗಿಂದಲೇ ಸರಿಪಡಿಸ್ಕೊಳ್ತಕ್ಕಂಥದ್ದು, ಯಾವ ಕೆಲಸ ಮಾಡಿದ್ರೂ ಸಹಿತ ಅದರಲ್ಲಿ ಸಾಕಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ಇರತಕ್ಕಂಥ ದಿನ ಇವತ್ತು ಸಿಂಹರಾಶಿಯವರಿಗೆ. ಸಿಂಹರಾಶಿಯವರು ಪೂರ್ವಾಭಿಮುಖವಾಗಿ ನಿಂತು ಪ್ರಭು ಶ್ರೀರಾಮಚಂದ್ರನ ಪ್ರಾರ್ಥನೆ ಮಾಡ್ತಾ ರಾಮದೇವರಿಗೆ ಒಂದು ಜೈಕಾರವನ್ನು ಹಾಕಿ ಸಾಧ್ಯವಾದರೆ ಒಂದಿಷ್ಟು ಹಣೆಗೆ ಕೇಸರಿ ಅಥವಾ ನಾಮವನ್ನು ತಿಲಕವನ್ನು ಹಚ್ಚಿಕೊಂಡು ತದನಂತರ ನಿಮ್ಮ ಕೆಲಸ ಕಾರ್ಯಕ್ಕೆ ಹೊರಟಿದ್ದೇ ಆದರೆ ಸಾಕಷ್ಟು ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರಗಳು ಪರವಾಗಿಲ್ಲ, ಬೆಳಗಿನ ನಿತ್ಯ ಕರ್ಮಾನುಷ್ಠಾನ ಶೀಘ್ರವಾಗಿ ಕಾರ್ಯಸಿದ್ಧಿಯಾಗುವಂಥ ರೀತಿ ಇದೆ. ಯಾವತ್ತೂ ಯಾರೂ ಮಾತಾಡದಿರತಕ್ಕಂಥವ್ರು, ಯಾರೂ ಪ್ರತಿನಿತ್ಯ ಒಂದಲ್ಲ ಒಂಥರ ಜಗಳ ಕದನ ಮಾಡ್ತಕ್ಕಂಥ ದುಷ್ಟರಾಗಿರ್ತಕ್ಕಂಥವ್ರು ಸಹಿತ ಇವತ್ತು ಒಳ್ಳೆಯ ಸಜ್ಜನರಾಗಿ ಕಾಣತಕ್ಕಂಥದ್ದು, ಅವರಿಂದಲೂ ಸಹಿತ ಒಳಿತಾಗುವಂಥದ್ದು, ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಒಂದು ಧರ್ಮವನ್ನು ಕಾಪಾಡ್ತೀನಿ ಎಂಬತಕ್ಕಂಥ ಆತ್ಮವಿಶ್ವಾಸದಲ್ಲಿರ್ತಕ್ಕಂಥದ್ದು. ಕನ್ಯಾರಾಶಿಯವರು ಮಾಡುವಂಥ ವ್ಯಾಪಾರ ವ್ಯವಹಾರ ವೃತ್ತಿ ಧರ್ಮ, ಅದರಲ್ಲೂ ಮಧ್ಯಾಹ್ನ 12ರಿಂದ 4:12 ಅದೃಷ್ಟದ ಕಾಲ. ಈ ಸಮಯದಲ್ಲಿ ತಾವು ತೆಗೆದುಕೊಳ್ಳುವಂಥ ಪ್ರತಿಯೊಂದು ನಿಲುವು ವಿಶೇಷವಾಗಿರ್ತಕ್ಕಂಥದ್ದೇ. ಈ ಸಮಯದಲ್ಲಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಜೈ ಸೀತಾರಾಮರ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು, ರಾಮಚಂದ್ರನ ಆಲಯಕ್ಕಾಗಲಿ ಅಥವಾ ರಾಮರ ವಿಶೇಷವಾದಂಥ ಸಾನ್ನಿಧ್ಯಕ್ಕಾಗಲಿ ಅಥವಾ ರಾಮನಾಮವನ್ನು ಪಠನೆ ಮಾಡತಕ್ಕಂಥದ್ದಾಗಲಿ, ರಾಮದೇವರ ಮಹಾಪ್ರಸಾದವನ್ನು ತಾವು ಸ್ವೀಕರಿಸಿ 4 ಜನ ಹಂಚತಕ್ಕಂಥದ್ದಾಗಲಿ, ಇಂತಹ ಕಾಯಕಕ್ಕೆ ಇವತ್ತು ತಾವು ಮುಂದಾಗಿದ್ದೆ ಆದರೆ ಕನ್ಯಾರಾಶಿಯವರು ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ.
ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಶನಿಯ ದೃಷ್ಟಿಕೋನದಿಂದ ಮನಸ್ಸು ಬಹಳ ಚಂಚಲತೆಯಲ್ಲಿರುತ್ತೆ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ತೃಪ್ತಿಕರವಾದಂತಹ ಬದುಕಿದೆ ಅಂತ ನಂಬಿದ್ರೂ ಅಸಮಾಧಾನ ಎಂಬತಕ್ಕಂಥದ್ದು ತುಂಬಿ ತುಳುಕುವಂತಹ ಕಾಲ. ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಯಾರಿಗೆ ಯಾವ ವಸ್ತುಗಳನ್ನು ಕೊಟ್ಟರೂ ಜವಾಬ್ದಾರಿ ಅಥವಾ ಪುನಃ ವಾಪಸ್ ತೆಗೆದುಕೊಳ್ಳೋದು ಬಹಳ ಕಷ್ಟ. ಹಾಗಾಗಿ ಇವತ್ತು ಯಾರನ್ನು ನಂಬಬೇಕಾದರೂ ನಂಬೋದಕ್ಕೆ ಮುನ್ನ, ವಸ್ತುಗಳನ್ನು ಕೊಡೋದಕ್ಕೆ ಮುನ್ನ, ಜವಾಬ್ದಾರಿಯನ್ನು ಮತ್ತೊಬ್ಬರಿಗೆ ಹೊರಿಸೋದಕ್ಕೆ ಮುನ್ನ 100 ಬಾರಿ ಆಲೋಚನೆ ಬೇಕು ಅಂತ ಹೇಳ್ತಾರೆ. ಇಂತಹ ಕಾಲದಲ್ಲಿ ಪ್ರಭು ಶ್ರೀರಾಮಚಂದ್ರನ ಪ್ರಾರ್ಥನೆ ಮಾಡ್ತಾ ಶ್ರೀರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಜೈ ಶ್ರೀರಾಮ್ ಎಂಬತಕ್ಕಂಥ ಆ ನಾಮದ ವಿಶೇಷವಾಗಿರ್ತಕ್ಕಂಥ ಘೋಷಣೆಯನ್ನು ಕೂಗಿ ನಿಮ್ಮ ಮಾತೃಶ್ರೀ ತಂದೆ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ತದನಂತರ ಆಚೆ ಹೊರಡೋದ್ರಿಂದ ತುಲಾರಾಶಿಯವರು ಒಂದಷ್ಟು ಬೆಳಕನ್ನು ಕಾಣ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ. ಭಗವಂತ ಕೊಟ್ಟರೆ ಎಲ್ಲವೂ ಹಾಗೇ ಕೊಡ್ತಕ್ಕಂಥದ್ದು. ದೇವರು ಕೊಟ್ಟರೆ ಕೊನೆ ತನಕ, ಮಾನವ ಕೊಡ್ತಕ್ಕಂಥದ್ದು ಮನೆ ತನಕ. ಆ ಮಾನವ ಕೊಡ್ತಕ್ಕಂಥದ್ದರ ಆಸೆಯನ್ನು ಬಿಟ್ಟು ಭಗವಂತನಿಂದ ಏನಾದರೂ ಒಂದಿಷ್ಟು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ನಮ್ಮ ನಡವಳಿಕೆ ಇರಬೇಕು. ಇಂತಹ ಅದ್ಭುತವಾದಂಥ ಕಾಯಕವನ್ನು ಮಾಡಿದರೆ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಪ್ರವರ್ಧಮಾನವಾಗಿ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಎಲ್ಲಾದರೂ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ಸಾನ್ನಿಧ್ಯಕ್ಕೆ ಬಂದು ಹನುಮನ ಸಾನ್ನಿಧ್ಯದಲ್ಲಿ ಒಂದಷ್ಟು ವಿಳೆದೆಲೆ ಅಥವಾ ಕೆಂಪು ವಸ್ತ್ರ, ಕೆಂಪು ಹೂ ಅಥವಾ ಒಂದು ಧರ್ಮಧ್ವಜ ವಿಶೇಷವಾಗಿರ್ತಕ್ಕಂಥ ರೀತಿ ಶ್ರೀರಾಮಚಂದ್ರನ ಮಹಾಪ್ರಸಾದವನ್ನು ತಾವೂ ಸ್ವೀಕರಿಸಿ 4 ಜನಕ್ಕೆ ಪ್ರಸಾದವನ್ನು ಹಂಚುವಂಥ ಕಾಯಕವನ್ನು ಮಾಡಿದ್ದೆ ಆದರೆ ಪ್ರಭು ಶ್ರೀರಾಮಚಂದ್ರನ ಅನುಗ್ರಹಕ್ಕೆ ತಾವು ಪಾತ್ರರಾಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿನ ಈ ಒಂದು ಸಂಭ್ರಮದ ನೇರ ಪ್ರಸಾರದ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಅತಿಥಿಗಳು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಅತಿಥಿಗಳಲ್ಲಿ ಶ್ರೀರಾಮ ಮಂದಿರದ ನಿರ್ಮಾಣದ ಸೇವೆಯಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಒಂದು ಕೆಲಸವನ್ನೇ ಅವರೂ ಕೂಡ ಮಾಡಿರ್ತಕ್ಕಂಥವ್ರೆ. ಯಾರಪ್ಪ? ಮೊದಲನೇದಾಗಿ ಶ್ರೀ ಜಗನ್ನಾಥ ಶಾಸ್ತ್ರಿ ಅವರು ವಿಶ್ವ ಹಿಂದೂ ಪರಿಷತ್ ಸ್ಟೇಟ್ ಸೆಕ್ರೆಟರಿ ಮತ್ತು ಇವರು ಶ್ರೀರಾಮ ಮಂದಿರದ ಒಂದು ಸಂಚಾಲಕರು ಕೂಡ ಹೌದು ಮತ್ತು ಮತ್ತಷ್ಟು ಜವಾಬ್ದಾರಿಯುತ ಕಾಯಕವನ್ನು ಕೂಡ ಇವರು ಮಾಡಿರ್ತಕ್ಕಂಥವರಿದ್ದಾರೆ. ಅವರ ಜೊತೆಗೆ ಬಜರಂಗ ದಳದವರಾಗಿರ್ತಕ್ಕಂಥವ್ರು ಎಲ್ಲ ರೆಡ್ಡಿಯವರು ಕೂಡ ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೊದಲನೇದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಸರ್, ತಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಜಗನ್ನಾಥ ಶಾಸ್ತ್ರಿಗಳವರ ಹೌದು, ಅವರ ಸೇವೆ ಪೂರ್ಣಾವಧಿಯಲ್ಲಿ ಅವರ ಸೇವೆ. ಹೌದು, ಮಧ್ಯರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ರು ಧರ್ಮದ ಪರವಾಗಿ, ಧರ್ಮದ ವಿಚಾರವಾಗಿ ಯಾವುದೇ ಕಾಯಕದಲ್ಲಾದರೂ ನಾವು ನಿಮ್ಮೊಟ್ಟಿಗಿದ್ದೇವೆ ಅನ್ನೋತಕ್ಕಂತಹ ಧ್ವನಿ. ಹೌದು. ಯಾಕಂದರೆ ಇವತ್ತು ಧರ್ಮದ ಪಥ ನಡಿಬೇಕಾದ್ರೆ ಬಹಳ ಕಷ್ಟ ಇದೆ. ಧರ್ಮಧ್ವಜ ಹಾರುವ ಧರ್ಮಧ್ವಜವನ್ನು ತಳಗಿಳಿಸುವಂತಹ ಪುಣ್ಯಾತ್ಮರಿರ್ತಕ್ಕಂಥ ಕಾಲದಲ್ಲಿ ಚಳಿ ಗಾಳಿಯನ್ನು ಲೆಕ್ಕಿಸ್ದಿರ ದೇಹಕ್ಕಾಗುವಂತಹ, ಮನಸ್ಸಿನ ಮೇಲಾಗುವಂಥ ಗದಾಪ್ರಹಾರಗಳಿದ್ದರೂ ಸಹಿತ ನಾನು ಬದುಕಿರೋದಿದ್ದಕ್ಕೆ, ನಾನು ಬದುಕಿರುವ ಉಸಿರಿನ ಕಣದವರೆಗೂ ಸಹಿತ ನಾನು ಇದನ್ನೇ ಮಾಡ್ತೀನಿ ಎಂಬತಕ್ಕಂಥ ಹಠದಲ್ಲಿ ಓಡಾಡ್ತಕ್ಕಂಥ ಇಂತಹ ಜಗನ್ನಾಥ ಶಾಸ್ತ್ರಿಗಳು ಇರೋದ್ರಿಂದಲೇ ಪ್ರಭು ಶ್ರೀರಾಮಚಂದ್ರನ ಆಲಯ ನಾವು ಪುನಃ ನೋಡುವಂತಹದ್ದಾಗಿದೆ. ನಾವು ಬಹಳ ಸಂತೋಷ ಪಡ್ತಾ ಇದ್ದೀವಿ. ವಿಶ್ವ ಹಿಂದೂ ಪರಿಷತ್ತಾಗಲಿ, ಬಜರಂಗ ದಳ ಆಗಲಿ, RSS ಆಗಲಿ, ಪ್ರತಿಯೊಂದು ಸಹಿತ ಇವತ್ತಿನ ದಿವಸ ಸೇವೆಯನ್ನು ಮಾಡಬೇಕು ಎಂಬತಕ್ಕಂಥ ಒಂದು ವಿಶೇಷವಾದ ಗುಣದಿಂದ ಅಯೋಧ್ಯೆಯಲ್ಲಿ ಪುನಃ ರಾಮದೇವರ ಒಂದು ವಿಶೇಷವಾದಂಥ ಆಸ್ಥಾನ, ಅರಮನೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ, ಮುಂಬರ್ತಕ್ಕಂಥ ದಿನದಲ್ಲಿ ಒಂದು ರಾಮರಾಜ್ಯದ ಒಂದು ಕಲ್ಪನೆ, ಇದೆಲ್ಲವೂ ಆಗಬೇಕಾದ್ರೆ ಇವೆಲ್ಲವೂ ಬೇಕು. ಇರಲಿ, ಇದೆಲ್ಲವೂ ಆದಮೇಲೆ ಅವರ ಧ್ವನಿ, ಅವರ ಕಿಚ್ಚು, ಅವರೊಳಗಿರ್ತಕ್ಕಂಥ ಮನಸ್ಸು ಮತ್ತು ರಾಮದೇವರ ಬಗ್ಗೆ ಇರ್ತಕ್ಕಂಥ ಒಂದು ವಿಶೇಷವಾದಂಥ ಕಾಳಜಿ, ಅನುಷ್ಠಾನ, ಇದೆಲ್ಲವನ್ನೂ ನಮ್ಮ ಜಗನ್ನಾಥ ಶಾಸ್ತ್ರಿಗಳ ಕಡೆಯಿಂದ ಮಾತಾಡಿಸೋಣ. ಅದ್ರ ಮುನ್ನ ರಾಶಿ ಫಲಕ್ಕಾಗಿ ಕಾಯುವಂತಹ ನನ್ನ ಅಭಿಮಾನಿ ದೇವರು ಧನುರಾಶಿಯಿಂದ ಮುಂದುವರೆಸಿ ಅವರನ್ನೂ ಸ್ವಲ್ಪ ಮಾತಾಡಿಸ್ಬಿಡೋಣ. ಇನ್ನು ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ಬಗ್ಗೆ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರಗಳು ಪರವಾಗಿಲ್ಲ, ವೃತ್ತಿ ಅಭಿವೃದ್ಧಿ ಪರವಾಗಿಲ್ಲ, ಅಂದುಕೊಂಡಂಥ ಎಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಆದರೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆ ಇದೆಯಲ್ಲ, ಅದರಿಂದ ಹೊರಬರೋದು ಬಹಳ ಕಷ್ಟ ಅನ್ನಿಸ್ತಾ ಇದೆ. ಮನುಷ್ಯನಿಗೆ ಅತೀತವಾದಂಥ ಜ್ಞಾನದಿಂದ ಅಥವಾ ಏನೋ ಒಂದು ನಂಬಿಕೆಯಿಂದ, ಏನೋ ಒಂದು ಸಾಧನೆಯಿಂದ ನಾವು ಹೀಗೆ ಮಾಡಿದ್ರೆ ಹೇಗೆ ಎಂಬತಕ್ಕಂತಹ ಪರಿಕಲ್ಪನೆ ಇದೆಯಲ್ಲ, ಆ ಕಲ್ಪನೆಯಲ್ಲಿ ಒಂದಷ್ಟು ಎಡುವಂಥ ಪರಿಸ್ಥಿತಿ ಬಹುಶಃ ಧನುರಾಶಿಯವ್ರಿಗಾಗತ್ತೆ. ಧನುರಾಶಿಯವರು ಅತಿಯಾದಂತಹ ಒಂದು ಆತ್ಮವಿಶ್ವಾಸದಿಂದ ಎಡುವುದು ಬೇಡ, ಆದಷ್ಟು ಜಾಗೃತರಾಗಿರಿ. ಜೊತೆಯಲ್ಲಿರ್ತಕ್ಕಂತಹ ಒಂದಷ್ಟು ಜನ ಸ್ನೇಹಿತರು ಬೆನ್ನಿಗೆ ಚೂರಿ ಹಾಕುವಂಥವ್ರು ಸಹಿತ ಎದುರಾಗ್ಬಿಡ್ತಾರೆ. ಬಹಳ ಜೋಪಾನ. ಹೊಟ್ಟೆ ಮೇಲೆ ಹೊಡೆಯುವಂತಕ್ಕಂಥವ್ರನ್ನ ನಂಬಬೋದಂತೆ, ಬೆನ್ನ ಮೇಲೆ ಹೊಡೆಯುವಂಥವ್ರು ನಂಬಲಿಕ್ಕಾಗಲ್ಲ. ಇವತ್ತು ಅಂಥವರ ಪದ್ಯದಲ್ಲಿ ನಾವು ಇರ್ತೀವಿ. ಭಾಳ ಎಚ್ಚರಿಕೆಯಿಂದಿರಿ ಧನುರಾಶಿಯವರು. ಒಳ್ಳೆಯದಾಗಲಿ, ಶುಭವಾಗಲಿ. ಆದರೆ ಪ್ರಭು ಶ್ರೀರಾಮಚಂದ್ರನಿಗೆ 1-2 ತುಳಸಿಯನ್ನಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ, ಶ್ರೀರಾಮ ಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದ ಎಂತಹ ಬಿರುಗಾಳಿ ಅಂತ ಗಾಳಿಗೂ ಸಹಿತ ಎದುರು ನಿಂತರೆ ಧನುರಾಶಿಯವರು ಗೆದ್ದುಕೊಂಡು ಬರ್ತೀರಿ.
ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ. ಎಂತಹ ಶನಿ ದಶೆಯಲ್ಲಾದರೂ, ಎಂತಹ ಶನಿ ಕಾಟದಲ್ಲಾದರೂ ಸಹಿತ, ಅಥವಾ ದಶಾಭುಕ್ತಿಗಳಲ್ಲಿ ಉಂಟಾಗುವಂಥ ದೋಷಗಳು ಸಹಿತ ದೂರ ಆಗಬೇಕಾದ್ರೆ ಗುರುವಿನ ಅನುಗ್ರಹ ಬೇಕು ಅಂತ ಹೇಳ್ತಾರೆ. ಅಂತಹ ಗುರುವಿಗೆ ಗುರುವಾಗಿರ್ತಕ್ಕಂಥ ಪ್ರಭು ಶ್ರೀರಾಮಚಂದ್ರನ ಆರಾಧನೆ ಮಾಡೋದರಿಂದ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ಪಠನೆ ಮಾಡೋದರಿಂದ, ರಾಮದೇವರಿಗೆ ಒಂದೆರಡು ತುಳಸಿ ದಳವನ್ನಿಟ್ಟು ಪ್ರಾರ್ಥನೆ ಮಾಡೋದರಿಂದ, ಅಥವಾ ರಾಮರ ಹೆಸರಲ್ಲಿ ಇವತ್ತಿನ ದಿವಸ 4-6 ಜನಕ್ಕೆ ಅನ್ನದಾನ ಮಾಡೋದರಿಂದ ಸಾಕಷ್ಟು ಒಳ್ಳೆಯ ಫಲವನ್ನು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ರಾಶಿಯವರು ಧರಿಸುವಂಥ ವಸ್ತ್ರ ಯಾವುದೇ ಆದರೂ ಒಂದು ಶ್ವೇತವರ್ಣದ ವಸ್ತ್ರವನ್ನು ಇವತ್ತು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ಮನಸ್ಸಿಗೆ ಇಷ್ಟು ಶಾಂತಿ, ನೆಮ್ಮದಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ, ಕುಂಭಲಗ್ನ. ಕುಂಭರಾಶಿ, ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಬುಧಾನುಷ್ಠಾನದಿಂದ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡೋ ಕೆಲಸ ಶೀಘ್ರ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೇಕು ನಿಜ, ಆದರೆ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಆಡುವ ಮಾತು, ಹಾಕುವ ಹೆಜ್ಜೆ ಪ್ರತಿಯೊಂದು ಭಾಳ ಎಚ್ಚರಿಕೆ ಬೇಕು. ಕಾರಣ ಶನಿಯಿಂದ ಉಂಟಾಗ್ತಕ್ಕಂಥ ದೋಷ ಒಂದು ಕಡೆ, ಮನಸ್ಸಿಗೆ ನೆಮ್ಮದಿ ಇಲ್ಲದಿರ್ತಕ್ಕಂಥ ಪರಿಸ್ಥಿತಿ ಆಗೋದು ಮತ್ತೊಂದು ಕಡೆ, ಹತ್ತಿರದಲ್ಲಿರ್ತಕ್ಕಂಥವ್ರು ಕೈಬಿಟ್ಟು ದೂರ ಆಗುವಂಥ ಪರಿಸ್ಥಿತಿ ಇನ್ನೊಂದು ಕಡೆ. ಇಷ್ಟೆಲ್ಲದರ ಮಧ್ಯದಲ್ಲಿ ನಿಮ್ಮ ಬದುಕು ನಡಿಬೇಕಾದ್ರೆ, ನಿಮ್ಮ ಬದುಕಿಗೆ ಒಂದು ಬೆಳಕನ್ನು ಕೊಡ್ತಕ್ಕಂಥ ಪ್ರಭು ಶ್ರೀರಾಮಚಂದ್ರನ ಆರಾಧನೆ ಆಗಬೇಕಾಗಿದೆ. ಅದಕ್ಕೋಸ್ಕರ ಇವತ್ತು ವಿಶೇಷವಾಗಿ ಅದರಲ್ಲೂ ಪಿತೃವಾಕ್ಯ ಪರಿಪಾಲಕನಾಗಿರ್ತಕ್ಕಂಥ ಶ್ರೀರಾಮಚಂದ್ರನ ಆರಾಧನೆ ಮಾಡ್ತಾ, ಯಾರೊಬ್ಬರೊಂದಿಗೆ ಮಾತು ಕಡಿಮೆ ಮಾಡಿ ಶ್ರೀರಾಮ ಮಂತ್ರವನ್ನು ಹೆಚ್ಚಿನ ರೀತಿ ಜಪ ಮಾಡಿ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಆ ರಾಮಚಂದ್ರನ ಸಂಪೂರ್ಣ ಅನುಗ್ರಹ ನಿಮ್ಮ ರಾಶಿಗೆ ಸಿಗುವಂಥದ್ದಾಗಲಿ. ತಾವು ಮಾಡುವ ಕೆಲಸ ಹೆಚ್ಚು ಯಶಸ್ಸಾಗಿರಲಿ. ಅದಕ್ಕಿಂತ ಮುಖ್ಯವಾಗಿ ಜನ್ಮದಾತೆಯಾದಂತಹ ತಾಯಿ ಮಾತೃತ್ವ ಅಂದರೆ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ನಿಮ್ಮ ಕೆಲಸಕ್ಕೆ ಹೊರಡೋದಾಗಲಿ. ಇದನ್ನು ಮಾಡಿದ್ದೇ ಆದರೆ ಪ್ರಭು ಶ್ರೀರಾಮಚಂದ್ರನ ಸಂಪೂರ್ಣ ಅನುಗ್ರಹವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮೀನರಾಶಿ. ಮೀನರಾಶಿ, ಮೀನಲಗ್ನ. ಮೀನರಾಶಿ, ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಅರ್ಥಗರ್ಭಿತವಾದಂತಹ ಬದುಕೇ ನಿಜ, ಆದರೆ ವ್ಯವಹಾರಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಇದೆ. ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿ ಇದೆ, ಅಧಿಕವಾದಂಥ ಚಂಚಲತೆ ಇದೆ. ಒಳಗಿರ್ತಕ್ಕಂಥ ನೋವನ್ನು ಮತ್ತೊಬ್ಬರ ಬಳಿ ಹೇಳ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿ ಇದೆ. ಆದರೂ ನೀವು ಮಾಡುವ ಕಾಯಕ ಅಂದರೆ ನೀವು ಮಾಡತಕ್ಕಂಥ ಕೆಲಸ, ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ನಿಮ್ಮ ಮನೇಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ನಾವು ಇಂತಿಂಥ ಕೆಲಸ ಮಾಡ್ತಿದ್ದೀವಿ, ಇದು ಸರಿಯೋ ತಪ್ಪೋ, ಅನುಭವಸ್ಥರ ಮಾತು ಬೇಕು, ಹಿರಿಯರ ಆಶೀರ್ವಾದ ಬೇಕು. ಇದೆಲ್ಲದರ ಜೊತೆಗೆ ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆ 12 ನಿಮಿಷದವರೆಗೂ ಭಾಳ ಎಚ್ಚರಿಕೆ ಬೇಕು. ದೂರಭಾರ ಪ್ರಯಾಣ ಬೇಡ, ಅತಿಯಾದಂಥ ವೇಗ ಬೇಡ. ಜೊತೆಗೆ ಆ ಕಾಗದ ಪತ್ರಗಳಿಗೆ ಸಹಿ ಆಗ್ತಕ್ಕಂಥದ್ದು ಅಷ್ಟು ಸಮಂಜಸವಲ್ಲ. ಇವತ್ತು ಮಾಡುವ ಕೆಲಸವನ್ನು ನಾಳೆ ಮಾಡಿಕೊಳ್ಳಿ. ಆದಷ್ಟು ಶುಭ ಕಾರ್ಯಗಳಿಗಾಗಲಿ, ದೇವತಾ ಆರಾಧನೆಗಾಗಲಿ, ದೇವರ ಸಾನ್ನಿಧ್ಯಕ್ಕಾಗಲಿ ಹೋಗಿ ಭಗವಂತನ ಕೃಪಾ ಕಟಾಕ್ಷಕ್ಕೆ ತಾವು ಪಾತ್ರರಾಗಿ. ಒಳ್ಳೆಯದಾಗಲಿ, ಶುಭವಾಗಲಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ, ಸವಿಸ್ತಾರವಾಗಿ ಗುರೂಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ಗುರುಗಳೇ ಇನ್ನು ಈಗ ನಮಗೇನು ತಿಳಿಸ್ಕೊಡ್ತೀರಾ ಗುರುಗಳೇ? ಈಗ ತಿಳಿಸುವಂತಹದ್ದಕ್ಕೆ ಏನಿದೆ, ಎಲ್ಲರ ಕಾತುರತೆ ಅಯೋಧ್ಯ ಆಗ್ತಾ ಇದೆ. ಹೌದು ಗುರುಗಳೇ. ನಾವು ಏನು ಹೇಳಿದ್ರು ಎಲ್ಲರ ಮನಸ್ಸು ಇವತ್ತು ಅಯೋಧ್ಯ ಅಯೋಧ್ಯ ಅಯೋಧ್ಯ. ಹೌದು ಗುರುಗಳೇ. ಇವತ್ತು ಅಯೋಧ್ಯೆಯಲ್ಲಿ ಏನು ನಡೆಯುತ್ತೆ, ಅಯೋಧ್ಯ ಹೇಗಿರುತ್ತೆ, ಅಯೋಧ್ಯದಲ್ಲಿ ಏನಾಗ್ತಾ ಇದೆ. ಹೌದು. ಆ ಕಡೆ ಸರಿಯೂ ನದಿಯಿಂದ ನೆಚ್ಚಿನ ಪ್ರಧಾನಿಗಳು ಸ್ವಾಮಿ ಅಲ್ಲಿ ಸ್ನಾನ ಮುಗಿಸ್ಕೊಂಡು ಅವ್ರ ನಿತ್ಯ ಕರ್ಮಾನುಷ್ಠಾನ ಮುಗಿಸಿ ಆ ನದಿಯಿಂದ ಒಂದಷ್ಟು ತೀರ್ಥವನ್ನು ತಂದು ಭಗವಂತನ ಪಾದ ತೊಳಿಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆ. ಹೌದು. ಬಹುಶಃ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಆ ವಿಶೇಷವಾದಂಥ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವಂತಹ ಅದೃಷ್ಟ, ಘನ ನೇತೃತ್ವ, ಆ ಸ್ವಾಮಿಯ ಪಾದವನ್ನು ತೊಳೆದು ಜಗತ್ತಿಗೆ ಆ ತೀರ್ಥವನ್ನು ತೋರಿಸುವಂಥ ಸೌಭಾಗ್ಯ ನರೇಂದ್ರ ಮೋದಿಜಿಯವರಿಗೆ ಸಿಕ್ಕಿದೆಯಲ್ಲ, ಅವರ ತಾಯಿ ಮೇಲಿಂದ ಇನ್ನೆಂಥ ಆಶೀರ್ವಾದ ಮಾಡಬೇಕು. ಹೌದು. ಒಳ್ಳೆ ಮಗನಿಗೆ ಜನ್ಮ ಕೊಡಬೇಕು, ಮಗ ಸಂಸ್ಕಾರವಂತನಾಗಬೇಕು, ಅವಾಗ ಎಲ್ಲವೂ ಸಿಗುತ್ತೆ. ಅದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಹುಟ್ಟಿದ್ರೆ ಸಾಲದು, ಸಾರ್ಥಕತೆ ಬೇಕು. ಆ ಸಾರ್ಥಕತೆಯ ಬದುಕು ಇಂತಹದ್ರಲ್ಲಿರಬೇಕು. ಪ್ರಭು ಶ್ರೀರಾಮಚಂದ್ರನ ಬಗ್ಗೆ ಮಾತ್ರ ನಾನು ತಿಳಿಸ್ತಾ ಇಲ್ಲ. ಇದು ಪ್ರಭು ಶ್ರೀರಾಮಚಂದ್ರನಂಥ ಮಗನ್ನು ಪಡೀಲಿಕ್ಕೆ ದಶರಥ ಮಹಾರಾಜ ಎಂತಹ ಪುಣ್ಯ ಮಾಡಿದ್ದ. ಎಷ್ಟೇ ಆದರೂ ವಿಷ್ಣುವಿನ ದಶಾವತಾರದಲ್ಲಿ ಬರ್ತಕ್ಕಂಥವನು ರಾಮ. ಅಂತಹ ರಾಮನಿಗೆ ಜನ್ಮ ಕೊಡಬೇಕಾದ್ರೆ, ಆ ರಾಮನ ಜನ್ಮಕ್ಕೆ ಕಾರಣ ಆಗಬೇಕಾದ್ರೆ ದಶರಥನಂದನ ಸಹಿತ ಮಹಾಯಜ್ಞವನ್ನೇ ಮಾಡಿದ. ಪುತ್ರ ಕಾಮೇಷ್ಟಿ ಯಾಗ ಮಾಡಿದ್ದಕ್ಕೋಸ್ಕರ ರಾಮ ಜನಿಸಿದ್ದು ಅಂತ ಉಲ್ಲೇಖ ಇದೆ, ಶಾಸ್ತ್ರಗಳು ಹೇಳ್ತಾ ಇದೆ. ಅಂತಹದ್ರಲ್ಲಿ ನೋಡಿ ದೇವತೆಗಳ ಜನ್ಮ ಹೇಗಿರುತ್ತೆ ಅಂದರೆ,
ಪುತ್ರಕಾಮೇಷ್ಟಿಯಾಗ ಮಾಡಿದ ಮೇಲೆ ದಶರಥನಂದನಿಗೆ ಆ ಒಂದು ಸಂತಾನ. ಅತ್ತ ಸೀತೆ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥವಳು, ಯಾವುದೇ ಗರ್ಭದಲ್ಲಿ ಹುಟ್ಟಿರ್ತಕ್ಕಂಥವಳಲ್ಲ ಸೀತೆ. ಸೀತೆ ತಾಯಿ ಮಹಾಲಕ್ಷ್ಮಿಯಾಗಿ ಸೀತೆಯಾಗಿ ಭೂಮಿಯಲ್ಲಿ ಸಿಕ್ಕಂಥವಳು, ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಅಂಶ. ಇವೆಲ್ಲವನ್ನು ನೋಡ್ತಾ ಇದ್ದರೆ ಬಹಳ ಅದ್ಭುತ ಇದು. ಇಂತಹ ಒಂದು ಪರಿಕಲ್ಪನೆ, ಇಂತಹ ಒಂದು ವಿಶೇಷತೆ ಸಿಗಬೇಕಾದ್ರೆ ಪ್ರಭು ಶ್ರೀರಾಮಚಂದ್ರನ ಪ್ರತಿಯೊಬ್ಬರ ಹೃದಯ ಕಮಲದಲ್ಲೂ ಸಹಿತ ಹೃದಯ ಮಂದಿರದಲ್ಲಿ ಆರಾಧನೆ ಮಾಡ್ತಾ, ನಮ್ಮ ಕರ್ನಾಟಕದ ಹನುಮ ಇಲ್ಲಿಂದ ಅಲ್ಲಿ ಓಡೋಡಿ ಹೋಗಿದ್ದಾನಲ್ಲಪ್ಪ, ಆ ಹನುಮನ ನೋಡೋದೊಂದು ಸೌಭಾಗ್ಯ. ಕರ್ನಾಟಕದ ಹನುಮ ಇವತ್ತು ಹನುಮನ ರೋಮದಲ್ಲೂ ಸಹಿತ ರಾಮನಾಮವನ್ನು ಪಠನೆ ಮಾಡ್ತಾ ಸಂತೃಪ್ತನಾಗಿಬಿಟ್ಟಿದ್ದಾನೆ. ಪ್ರಭು ಶ್ರೀರಾಮಚಂದ್ರನ ಸದ್ಭಕ್ತನಾದಂಥ ಚಿರಂಜೀವಿ ಹನುಮ ಇವತ್ತು ಆತ ಆನಂದರಾಗಿದ್ದಾನೆ, ಆನಂದವನ್ನು ನೋಡುತ್ತಿದ್ದಾನೆ, ಆನಂದ ಭಾಷ್ಯವನ್ನು ಕಣ್ಣಲ್ಲಿ ಸುರಿಸ್ತಾ ಇದ್ದಾನೆ. ರಾಮ ರಾಮ ಕೋದಂಡ ರಾಮ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ರು ಮತ್ತು 12 ರಾಶಿಗಳಲ್ಲಿರತಕ್ಕಂಥ ಫಲಾಫಲಗಳನ್ನು ಕೂಡ ತಿಳಿಸ್ಕೊಟ್ರು. ಇನ್ನು ಈಗ ಏನು ತಿಳಿಸ್ಕೊಡ್ತಾರೆ ಗುರುಗಳು, ಬನ್ನಿ ತಿಳ್ಕೊಳ್ಳೋಣ. ಗುರುಗಳೇ, ಈಗ ನಮ್ಗೆ ಏನು ತಿಳಿಸ್ಕೊಡ್ತೀರಾ ಗುರುಗಳೇ? ತಿಳಿಸೋದು ಜೊತೆಗೆ ರಾಮರ ಪೂಜಾನುಷ್ಠಾನ. ಹೌದು. ಅಯೋಧ್ಯೆಯಲ್ಲಿ ರಾಮದೇವರಿಗೆ ವಿಶೇಷವಾಗಿರ್ತಕ್ಕಂಥ ಕಳಶಾರ್ಚನೆ ಮತ್ತು ವಿಶೇಷವಾದಂಥ ಹೋಮ ಹವನಾದಿಗಳು, ಬೃಹತ್ ಮಟ್ಟದ ಆ ಒಂದು ಯಜ್ಞಶಾಲೆ, ಆ ಯಜ್ಞಶಾಲೆ ಜೊತೆಗೆ ರಾಜ್ಯದಿಂದಲೂ ಸಹಿತ ಸಾಕಷ್ಟು ಜನ ಯತಿಗಳು ಮತ್ತು ಸಾಧು ಸಂತರು ಎಲ್ಲರೂ ಸಹಿತ ಹೋಗಿ ಎಲ್ಲರ ಸಮ್ಮುಖದಲ್ಲಿ ಪ್ರಭು ಶ್ರೀ ರಾಮಚಂದ್ರನ ಪಟ್ಟಾಭಿಷೇಕ ನಡೀತಾ ಇದೆ. ಅದು ಪ್ರತಿಷ್ಠಾಪನೆ ಅಲ್ಲ, ಪಟ್ಟಾಭಿಷೇಕವೇ. ಆ ಪಟ್ಟಾಭಿಷೇಕದ ಶುಭ ಸಂದರ್ಭವನ್ನು ಕಣ್ತುಂಬಿಸ್ಕೊಳ್ಳೋದಕ್ಕೆ ಕೋಟ್ಯಾಂತರ ಕಣ್ಣುಗಳು ಇವತ್ತಿನ ಸಹ ಎದುರು ನೋಡ್ತಾ ಇದೆ. ಆ ಎದುರು ನೋಡುವಂಥ ಕಾಲ ಸಹಿತ ಅದೊಂದು ಸೌಭಾಗ್ಯವೇ ಸರಿ. ಹಾಗಾಗಿ ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಕಾಲದಲ್ಲಿ ಇದಕ್ಕೆ ಶ್ರಮಿಸಿರ್ತಕ್ಕಂಥವ್ರು, ಇದಕ್ಕೆ ಶ್ರಮಿಸಿ ಇದಕ್ಕೆ ಬೆಂಬಲವಾಗಿ ನಿಂತುಕೊಂಡು ಏನಾದರೂ ಸಹಿತ ಇದರ ಹೋರಾಟದಲ್ಲಿ ಇರಬೇಕು ಎಂಬತಕ್ಕಂಥ ಚಿಂತನೆ ಮಾಡಿರ್ತಕ್ಕಂಥ ನಮ್ಮ ಜಗನ್ನಾಥ ಶಾಸ್ತ್ರಿಗಳು ಮತ್ತು ಅವರ ತಂಡ, ಅವರ ಪರಿವಾರ, ಅವರು ಸಹಿತ ಇವತ್ತು ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ನನಗೆ ಬಹಳ ಸಂತೋಷ ಇದೆ. ಹಾಗಾಗಿ ಅವ್ರನ್ನ 2 ಮಾತು ಮಾತಾಡ್ಸೋಣ. ಅವ್ರು ಮಾತಾಡಿದ್ರೆ ನಮಗೊಂದು ಆನಂದ. ಶಾಸ್ತ್ರಿಗಳೇ, ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಾವು ಈ ಒಂದು ಅಮೃತ ಗಳಿಗೆಗಾಗಿ 5 ಶತಮಾನಗಳಿಂದ ಕಾಯ್ತಾ ಕೂತಿದ್ವಿ. ಈ ಒಂದು ಮುಹೂರ್ತ ಹೇಗೆ ನಮಗೆ ಸಿಕ್ತು? ಈ ಒಂದು ಮುಹೂರ್ತಕ್ಕಾಗಿ ಸುಮಾರು 24 ತಲೆಮಾರುಗಳು ಅಯೋಧ್ಯೆಯಲ್ಲಿ ಆ ಒಂದು ರಾಮ ಮಂದಿರ ಆಗಬೇಕು ಅಂತ ಅವರು ಶ್ರಮಿಸುತ್ತಾ ಬಂದಿದ್ದಾರೆ. 1528ರಲ್ಲಿ ಆ ಒಂದು ಮೊದಲಿದ್ದಂತಹ ಮಂದಿರ ಭಗ್ನ ಆದಾಗ ಸಾಕಷ್ಟು ರಾಮ ಭಕ್ತರು ಅದನ್ನು ಮತ್ತೆ ಮಂದಿರ ನಿರ್ಮಾಣ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು. ಆದರೂ ಒಂದಷ್ಟು ಸಮಾಜ ಅದು ತನಗೆ ಸಂಬಂಧಪಟ್ಟಿಲ್ಲವೇನೋ ಅಂತ ಒಂದಷ್ಟು ಸಮಾಜ ಆಗಲೂ ಇತ್ತು. ಆ ನಂತರದಲ್ಲಿ ಈ ಒಂದು ಮಂದಿರಕ್ಕಾಗಿ ಹೋರಾಟವನ್ನು ಜೀವಂತವಾಗಿ ಇಟ್ಕೊಂಡು ಬಂದರು ನಮ್ಮ ಪೂರ್ವಿಕರು. 24 ತಲೆಮಾರುಗಳು ಎಲ್ಲೋ ಅಯೋಧ್ಯೆಯಲ್ಲಿ ರಾಮ ಹುಟ್ಟಿದ್ದ ಅಂತ ಒಂದು ನಂಬಿಕೆಯ ಆಧಾರದ ಮೇಲೆ ಇಡೀ ರಾಷ್ಟ್ರದಲ್ಲಿ ರಾಮ ಭಕ್ತರು ಈ ಒಂದು ಸಂಘರ್ಷವನ್ನು ಮುಂದುವರಿಸ್ತಾ ಬಂದರು. ಎಷ್ಟು ಸಂಘರ್ಷಗಳು, ಎಷ್ಟು ಯುದ್ಧಗಳು ಅಂದರೆ ಸುಮಾರು 78 ಯುದ್ಧಗಳು. ಆ ಯುದ್ಧಗಳು ಯಾಕೆಂದರೆ ರಾಮ ಜನ್ಮಸ್ಥಾನದಲ್ಲೇ ರಾಮ ಮಂದಿರ ಆಗಬೇಕು ಅಂತ 78 ಯುದ್ಧಗಳು. 3 ಲಕ್ಷ ಜನರ ಬಲಿದಾನ ಆಯಿತು. ಇದು ಪ್ರಪಂಚದ ಇತಿಹಾಸದಲ್ಲಿ ಒಂದು ಮಂದಿರಕ್ಕೋಸ್ಕರ 5 ವರ್ಷ 10 ವರ್ಷ ಇರ್ಬೋದು, ಆದರೆ 20-25 ವರ್ಷಗಳ ಒಂದು ತಲೆಮಾರು ಅಂದರೂ ಕೂಡ ನಾವು 25 ತಲೆಮಾರುಗಳು ಈ ಒಂದು ಸಂಘರ್ಷವನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ ಅಂದರೆ ನಮಗೆ ಆ ರಾಮನ ಶಕ್ತಿ ಎಷ್ಟು ಅಂತ ತಿಳ್ಕೊಳ್ಬೇಕು. ಹೀಗೆ ಈ ಒಂದು ಸಂಘರ್ಷವನ್ನು 1964ರಲ್ಲಿ ಆರಂಭ ಆದಂತಹ ವಿಶ್ವ ಹಿಂದೂ ಪರಿಷತ್ತಿಗೆ ವಹಿಸಲಾಯಿತು. 1984ರಲ್ಲಿ ವಿಶ್ವ ಹಿಂದೂ ಪರಿಷತ್ತಿಗೆ ಮಾರ್ಗದರ್ಶನ ಅಂದರೆ ಈ ಥರ ಸಂತರುಗಳು, ಆ ಸಂತರುಗಳು ಒಂದು ಮಾರ್ಗದರ್ಶನವನ್ನು ಕೊಟ್ಟರು. ನೀವು ಭಾರತದಲ್ಲಿರುವಂತಹ 3 ಪರಮ ಪವಿತ್ರ ಶ್ರದ್ಧಾ ಕೇಂದ್ರಗಳು ಅಯೋಧ್ಯ, ಮಥುರಾ ಮತ್ತು ಕಾಶಿ, ಇವು ದಾಸ್ಯದಲ್ಲಿದೆ. ಇವತ್ತು ಪ್ರತಿಯೊಬ್ಬರು ಆ ಕ್ಷೇತ್ರಕ್ಕೆ ಹೋದಾಗ ಎಲ್ಲೋ ಮನಕ್ಕೆ ಹಿಂಸೆ ಆಗುತ್ತೆ, ಇನ್ನೆಷ್ಟು ಕಾಲ ಸಹಿಸುವುದು? ಆ ದೃಷ್ಟಿಯಿಂದ ವಿಶ್ವ ಹಿಂದೂ ಪರಿಷತ್ ಈ ಕಾರ್ಯವನ್ನು ಕೈಗೊಳ್ಳಬೇಕು ಅಂತ ಆಜ್ಞೆ ಕೊಟ್ಟರು. ವಿಶ್ವ ಹಿಂದೂ ಪರಿಷತ್ನ ಮತ್ತು ಆ ಮಾರ್ಗದರ್ಶಕ ಮಂಡಳಿ ಯೋಚನೆ ಮಾಡಿದರು, ಈ 24 ತಲೆಮಾರುಗಳ ಈ ಒಂದು ಸಂಘರ್ಷದಲ್ಲಿ ನಮಗೆ ಯಾಕೆ ಜಯ ಸಿಗಲಿಲ್ಲ ಅಂತ ವಿಶ್ಲೇಷಣೆ ಮಾಡಿದಾಗ ಗೊತ್ತಾಯಿತು, ನಾವು ಸಂಘರ್ಷವನ್ನು ಯಾವತ್ತೂ ಒಟ್ಟಿಗೆ ಮಾಡ್ತಾ ಇರಲಿಲ್ಲ ಅಂತ. ಈ ದೃಷ್ಟಿಯಿಂದ ವಿಶ್ವ ಹಿಂದೂ ಪರಿಷತ್ತಿಗೆ ಸಂದೇಶ ಕೊಟ್ಟರು. ಇಡೀ ರಾಷ್ಟ್ರವನ್ನು ಜಾಗೃತಗೊಳಿಸಿದ್ದೇ ಆದರೆ ಈ ಇದರಲ್ಲಿ ನಾವು ಜಯ ಮುಟ್ಟಬಹುದು ಅಂತ ಒಂದು ಸಂದೇಶವನ್ನು ಕೊಟ್ಟರು. ಅದಕ್ಕಾಗಿ ನಡೆಯಿತು 8 ವರ್ಷಗಳ ಸಂಘರ್ಷ ಯಾತ್ರೆ. 1984ರಿಂದ 1992ರವರೆಗೆ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ನೂರಾರು ಸಾವಿರಾರು ಲಕ್ಷಾಂತರ ಸಂತರು ಮತ್ತು ರಾಮಭಕ್ತರು ಅಯೋಧ್ಯೆಗಾಗಿ ಮತ್ತೆ ಹೋರಾಟಕ್ಕೆ ಸಂಘರ್ಷ ಮಾಡಿದರು. ಅದೆಲ್ಲ ಇತಿಹಾಸ ಆಗಿದೆ.
1992ರಲ್ಲಿ ಗೀತಾ ಜಯಂತಿಯಂದು, ಮಾರ್ಗಶಿರ ಶುದ್ಧ ಏಕಾದಶಿ ಗೀತಾ ಜಯಂತಿ ತಾರೀಕಿನ ಪ್ರಕಾರ ಡಿಸೆಂಬರ್ 6, 1992. ಆವತ್ತು ಮಂದಿರ ಪೂಜೆ ಆಗಲೇಬೇಕು, ಪ್ರಾಣ ಪ್ರತಿಷ್ಠಾ ಭೂಮಿ ಪೂಜೆ ಆಗಲೇಬೇಕು ಅಂತ ಲಕ್ಷಾಂತರ ಜನ ಆ ಅಯೋಧ್ಯೆಯ ರಾಮ ಮಂದಿರದ ಆ ಸ್ಥಳದಲ್ಲಿ ಸೇರಿದ್ರು. ಕೋರ್ಟ್ ತೀರ್ಪು ಕೊಡಬೇಕಾಗಿತ್ತು, ಆದರೂ ಕೂಡ ಕೋರ್ಟ್ ಅವತ್ತು ತೀರ್ಪು ಕೊಟ್ಟಿಲ್ಲ. ಜನಗಳ ಆಕ್ರೋಶ ಹೊಡೆಯಿತು. ಆ ರಾಮಭಕ್ತಿ ಹನುಮತ್ ಶಕ್ತಿ ಜಾಗರಣೆ ಆಯಿತು. ಯಾವುದೇ ಪೂರ್ವ ಯೋಜನೆ ಇಲ್ಲದೆ, ಯಾರ ಕಲ್ಪನೆಗೂ ಮೀರದೆ ಒಂದು ಘಟನೆ ನಡೆಯಿತು. ಯಾರೋ ಒಬ್ಬ ಧ್ವಜ ಹಾರಿಸಬೇಕು ಅಂತ ಗುಮ್ಮಟದ ಮೇಲೆ ಹತ್ತಿದ. ಆ ಧ್ವಜ ನಿಲ್ಲಿಸೋಕ್ಕೆ ಒಂದು ಕುಟ್ಟಿ ನಿಲ್ಲಿಸೋಕ್ಕೆ ಪ್ರಯತ್ನ ಮಾಡಿದ. ಅದನ್ನು ನೋಡಿದ್ರು ಇನ್ನೊಬ್ಬರು ಬಂದರು. ಅದು ಪ್ರತ್ಯಕ್ಷ ಘಟನಾವಳಿಗಳನ್ನು ಹೇಳ್ತಾ ಇದ್ದಾರೆ. ಹಾಗೆ ಕೆಲವೇ ಗಂಟೆಗಳಲ್ಲಿ ಆ ಅಪಮಾನಿತ ಕಟ್ಟಡ, 5 ಶತಮಾನಗಳ ಅಪಮಾನಿತ ಕಟ್ಟಡ ಧರೆಗೆ ಉರುಳಿ ಬಿತ್ತು. ಇದು ಹನುಮತ್ ಶಕ್ತಿ ಜಾಗರಣೆಯ ಒಂದು ಶಕ್ತಿ ಅಂತ ಹೇಳ್ಬೋದು. ಇವತ್ತು ನಾವು ಅತ್ಯಾಧುನಿಕ ಉಪಕರಣಗಳನ್ನು ತೆಗೆದುಕೊಂಡು ಹೋದರೂ ಕೂಡ 2-3 ದಿನ ಬೇಕಾಗಿತ್ತು ಆ ಕಟ್ಟಡವನ್ನು ಕೆಡವಕ್ಕೆ. ಆದರೆ ಹನುಮತ್ ಶಕ್ತಿ ಕೆಲವೇ ಗಂಟೆಗಳಲ್ಲಿ ದರ್ಶನ ಆಯಿತು. ವಿಶ್ವ ಹಿಂದೂ ಪರಿಷತ್ ಅಲ್ಲಿಗೆ ಬಿಟ್ಟಿಲ್ಲ. ನಾವು 1992ರಿಂದ 2019ರವರೆಗೆ 27 ವರ್ಷಗಳ ಕಾಲ ಕಾನೂನಾತ್ಮಕವಾಗಿ ನಾವು ಸಂಘರ್ಷದಲ್ಲಿ ತೊಡಗಿಸಿಕೊಂಡವು. ನಮ್ಮದೊಂದು ಹಠ ಇತ್ತು, ಇದು ಕೇಂದ್ರ ಸರ್ಕಾರ ಸಂಸತ್ನಲ್ಲೇ ನಿರ್ಣಯ ಆಗಬೇಕು ಅಂತ. ಅದಕ್ಕೆ ತಕ್ಕಂತೆ 2014ರಲ್ಲಿ ನಮ್ಮ ಭಾರತದ ಭವಿಷ್ಯ ಬದಲಾವಣೆ ಆಯಿತು. ನಮ್ಮದೇ ಹಿಂದುತ್ವನಿಷ್ಠ ಸರ್ಕಾರ ಬಂತು. ಅದರ ಪ್ರಯತ್ನದ ಫಲವಾಗಿ 2019ರ ನವೆಂಬರ್ 9ನೇ ತಾರೀಕು ಸುಪ್ರೀಂ ಕೋರ್ಟ್ ತೀರ್ಪು ಕೊಡುತ್ತೆ. ಅಯೋಧ್ಯೆಯ ವಿವಾದಿತ ಜಾಗವೆಲ್ಲವೂ ಶ್ರೀರಾಮನಿಗೆ ಸೇರಿತ್ತು ಅಂತ ತೀರ್ಪು ಕೊಡ್ತು. ಅದೇ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಕೇಂದ್ರ ಸರ್ಕಾರ ಒಂದು ಟ್ರಸ್ಟ್ ರಚನೆ ಮಾಡಬೇಕಾಗುವಂತು. ಆ ಟ್ರಸ್ಟ್ನ ಹೆಸರು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್. ಇದು ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇಲೆಗೆ ಕೇಂದ್ರ ಸರ್ಕಾರ ರಚನೆ ಮಾಡಿರುವಂತಹ ಒಂದು ಟ್ರಸ್ಟ್. ಈ ಟ್ರಸ್ಟ್ಗೆ ಈ ಅಯೋಧ್ಯೆಯ ವಿವಾದಿತ ಭೂಮಿ ಮತ್ತು ಎಲ್ಲ ಭೂಮಿಯನ್ನು ಟ್ರಸ್ಟ್ಗೆ ಹಸ್ತಾಂತರಿಸಿದರು. ಫೆಬ್ರವರಿ 5ನೇ ತಾರೀಕು ವಿದ್ಯುಕ್ತವಾಗಿ ಈ ಟ್ರಸ್ಟ್ನ ಘೋಷಣೆ ಆಯಿತು. ವಿಶ್ವ ಹಿಂದೂ ಪರಿಷತ್ತಿನ ಕೇಂದ್ರೀಯ ಉಪಾಧ್ಯಕ್ಷರಾಗಿರುವಂತಹ ಮಾನ್ಯ ಚಂಪತ್ ರಾಯ್ರವರು ಈ ಒಂದು ಟ್ರಸ್ಟ್ಗೆ ಪ್ರಧಾನ ಕಾರ್ಯದರ್ಶಿಗಳಾದರು. ತದನಂತರದಲ್ಲಿ ಆಗಸ್ಟ್ 5, 2020ರಂದು ಅಯೋಧ್ಯೆ ರಾಮ ಮಂದಿರಕ್ಕೋಸ್ಕರ ನಮ್ಮ ಪ್ರಧಾನಿಗಳ ನೇತೃತ್ವದಲ್ಲಿ ಭೂಮಿ ಪೂಜೆ ಆಯಿತು. ರಾಮ ಮಂದಿರವನ್ನು ಯಾರು ಕಟ್ಟಬೇಕು, ಯಾರ ಸರ್ಕಾರಗಳು, ಯಾವ ವ್ಯಕ್ತಿಗಳು ಅಂತ ಯೋಚನೆ ಮಾಡಿದಾಗ ಟ್ರಸ್ಟ್ ನಿರ್ಧಾರ ಮಾಡುತ್ತೋ ಇದು ರಾಮ ಭಕ್ತರ ಹಣದಿಂದಲೇ ಕಟ್ಟಬೇಕು, ಇದಕ್ಕೆ ಯಾವುದೇ ಸರ್ಕಾರ ಮತ್ತು ವ್ಯಕ್ತಿಗಳಿಂದ ಬೇಡ ಅಂತ ಹೇಳಿ ನಾವು ನಿಧಿ ಸಮರ್ಪಣಾ ಅಭಿಯಾನವನ್ನು ಪ್ರಾರಂಭ ಮಾಡಿದ್ವಿ. ಇಡೀ ಭಾರತದ ಉದ್ದಗಲಕ್ಕೂ ಸುಮಾರು 12 ಕೋಟಿ ಕುಟುಂಬಗಳು 10 ರೂಪಾಯಿಯಿಂದ 10 ಕೋಟಿಯವರೆಗೆ ನಿಧಿ ಸಮರ್ಪಣೆಯನ್ನು ಮಾಡಿದರು. ನಾವು ಸಂಗ್ರಹ ಮಾಡಿಲ್ಲ, ಅವರು ಸಮರ್ಪಣೆ ಮಾಡಿದರು. ಆ ಒಂದು ಹಣ ಎಷ್ಟಿದೆ ಅಂದರೆ, ಇವತ್ತು ರಾಮ ಮಂದಿರ ಭವ್ಯವಾಗಿ ನಿರ್ಮಾಣ ಆಗ್ತಾ ಇದೆ. ನಮಗೆ ಇವತ್ತಿಗೂ ಲಕ್ಷಾಂತರ ರೂಪಾಯಿ ಹರಿದು ಬರ್ತಾ ಇದೆ. ಇದು ಜನಮಾನಸದಲ್ಲಿರುವಂತಹ ಆ ಒಂದು ಭಕ್ತಿ. ಇವತ್ತಿಗೂ ನಮಗೆ ನೂರಾರು ಕರೆಗಳು ಬರುತ್ತೆ, ನಾವು ರಾಮ ಮಂದಿರಕ್ಕೆ ದುಡ್ಡು ಕೊಡಬೇಕು ಅಂತ. ನಮ್ಮ ನಿರೀಕ್ಷೆ ಇದ್ದಿದ್ದು 1 ರಿಂದ 1.5 ಸಾವಿರ ಕೋಟಿ. ಆದರೆ 3,000 ಕೋಟಿಗಳಿಗೂ ಅಧಿಕ ಹಣ ಇವತ್ತು ಅಕೌಂಟ್ನಲ್ಲಿದೆ ರಾಮ ಮಂದಿರ ಕಟ್ಟಬೇಕು ಅಂತ. ಅದು ಎಷ್ಟು ಅಂತ ಯಾರಿಗೂ ಗೊತ್ತಿಲ್ಲ. ಈಗ ಈ ರೀತಿಯಲ್ಲಿ ನಡೀತಾ ಇದೆ. ಹೀಗೆ 2000 ಆವತ್ತು ಭೂಮಿ ಪೂಜೆ ಆದ ಮೇಲೆ ನಾವು ಒಂದು ಸಂಕಲ್ಪ ಮಾಡಿದ್ವಿ, 2023ರ ಕೊನೆ ಒಳಗಡೆ ನಾವು ರಾಮ ಮಂದಿರವನ್ನು ಲೋಕಾರ್ಪಣೆ ಮಾಡ್ತೀವಿ ಅಂತ. ಅದಕ್ಕೆ ತಕ್ಕಂತೆ ಮಂದಿರ ಇವತ್ತು ಸಿದ್ಧಗೊಂಡಿದೆ. ಡಿಸೆಂಬರ್ನಲ್ಲಿ ಧನುರ್ಮಾಸ ಇದ್ದರಿಂದ ನಾವು ಉತ್ತರಾಯಣ ಬಂದ ಮೊದಲ ಶುಭ ಮುಹೂರ್ತದಲ್ಲಿ ಇವತ್ತು ಮಾತು ಕೊಟ್ಟಂತೆ ಟ್ರಸ್ಟ್ ನಾಡಿನ ರಾಷ್ಟ್ರದ ಜನರಿಗೆ ಮಾತು ಕೊಟ್ಟಂತೆ ಮಂದಿರವನ್ನು ಲೋಕಾರ್ಪಣೆ ಮಾಡ್ತಾ ಇದೆ. ಈ ಮಂದಿರದ ವಿಶೇಷತೆಯನ್ನು ನಾವೆಲ್ಲ ತಿಳ್ಕೊಂಡಿದ್ದೀವಿ. ನಾನು 2 ಅಂಶಗಳನ್ನು ನಿಮಗೆ ಹೇಳ್ತೀನಿ. ಈ ಮಂದಿರ ಹೇಗಿರುತ್ತೆ ಅಂದರೆ, ಗರ್ಭಗುಡಿ ಅದು ನೆಲಮಹಡಿಯಲ್ಲಿದೆ. ಈ ಗರ್ಭಗುಡಿಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಆಗುತ್ತೆ. ಇದು ಪೂರ್ಣ ದೇವಸ್ಥಾನದ ಮಾದರಿಯಲ್ಲಿ ಇರುತ್ತೆ. ಮೊದಲನೇ ಮಹಡಿಗೆ ಬಂದರೆ ಅದು ರಾಮ ದರ್ಬಾರಲ್ಲಿ ಒಂದು ಅರಮನೆ. ಹೀಗೆ ಇದು ಅರಮನೆ ಮತ್ತು ದೇವಸ್ಥಾನಗಳ ಸಮ್ಮಿಶ್ರಣ ಈ ಅಯೋಧ್ಯೆಯ ರಾಮ ಮಂದಿರ ಅಂತ ಹೇಳ್ಬೋದು. ಇಂತಹ ಒಂದು ಭವ್ಯ ಮಂದಿರದಲ್ಲಿ ಇವತ್ತು ಮಧ್ಯಾಹ್ನ ಆ ಒಂದು ಅಮೃತಗಳಿಗಾಗಿ ನಾವು ಕಾಯ್ತಾ ಇದ್ದೀವಿ. ಈಗ ನಾವು ಯಾರು ಜನಿಸಿದ್ದೇವೋ ನಾವು ಅತ್ಯಂತ ಪರಮ ಪುಣ್ಯವಂತರು. ಈ ದೃಶ್ಯವನ್ನು ನಾವು ನೋಡಬಹುದಾಗಿದೆ. ಆದರೆ ಈ ಒಂದು ದೃಶ್ಯಕ್ಕಾಗಿ ಬಲಿದಾನ ಆಗಿದ್ದಾರಲ್ಲ, ಅವರೆಲ್ಲರ ಆತ್ಮಗಳು ಆ ನಭೋಮಂಡಲದಿದ್ದು ಈ ದೃಶ್ಯವನ್ನು ನೋಡ್ತಾ ಇರುತ್ತೆ. ಹೀಗೆ ಇವತ್ತು ಇನ್ನು ಕೆಲವೇ ಗಂಟೆಗಳಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಆಗ್ತಾ ಇದೆ. ಇದಕ್ಕೆ ಕಾರಣ ಆಗಿರುವಂತಹ ಎಲ್ಲರನ್ನ ನಾವು ಈಗ ಸ್ಮರಿಸಿಕೊಳ್ಳಬೇಕು. ಯಾಕೆಂದರೆ ಇವತ್ತು ತಾನಾಗಿ ನಮಗೆ ದರ್ಶಿನಿ ಫುಡ್ಡಲ್ಲಿ ಸಿಕ್ಕದಂಗೆ ಸಿಕ್ಕಿಲ್ಲ. ಇದು 500 ವರ್ಷಗಳ ಸಂಘರ್ಷ, 78 ಯುದ್ಧಗಳು, 3 ಲಕ್ಷ ಜನರ ಬಲಿದಾನ. ಇದರ ಪರಿಣಾಮವಾಗಿ ಇವತ್ತು ಸಿಕ್ಕಿದೆ. ನಮ್ಮ ಪುಣ್ಯ ಇವತ್ತು ಭಾರತವನ್ನು ಜಗತ್ತಿನ ಮಟ್ಟದಲ್ಲಿ ನಡೆಸುವಂತಹ ಒಬ್ಬ ಧೀಮಂತ ನಾಯಕನ ನೇತೃತ್ವ ಸಿಕ್ಕಿದೆ. ಅವರ ಅಮೃತಸ್ಥದಲ್ಲಿ ಲೋಕಾರ್ಪಣೆ ಆಗ್ತಾ ಇದೆ. ಇವತ್ತು
ಮಹರ್ಷಿ ವಾಣಿ ಈ ಚಾನಲನ್ನು ನಾವು ಮತ್ತೆ ಮತ್ತೆ ನೋಡ್ತಾನೆ ಇದ್ದೀವಿ. ಈ ಒಂದು ವಾರದಲ್ಲಿ ವಿಶೇಷವಾಗಿ ಅಯೋಧ್ಯೆಗೆ ಒತ್ತು ಕೊಟ್ಟು ಅದನ್ನೇ ತಿಳಿಸಿ ಎಲ್ಲರ ನರನಾಡಿಗಳಲ್ಲಿ ರೋಮಾಂಚನವನ್ನು ಉಂಟು ಮಾಡ್ತಾ ಇದ್ದಾರೆ. ಈ ಒಂದು ಮಹರ್ಷಿ ವಾಣಿಯ ಈ ಒಂದು ಚಾನಲನ್ನು ನಾವು ಮತ್ತೆ ಮತ್ತೆ ನೋಡ್ತಾ ಇರೋಣ. ಯಾಕೆಂದರೆ ಈ ಚಾನಲ್ ಮೂಲಕ ಇವತ್ತೇ ಅಲ್ಲ, ಪ್ರತಿನಿತ್ಯವೂ ನಮಗೆ ಜೀವನಕ್ಕೆ ಒಂದು ಬೆಳಕನ್ನು ಕೊಡುವಂತಹ ಕೆಲಸ ಈ ಒಂದು ಮಹರ್ಷಿ ವಾಣಿ ಚಾನಲ್ ಮೂಲಕ ಆಗ್ತಾ ಇದೆ. ನಾವು ಇವತ್ತೆಲ್ಲರೂ ಆ ಒಂದು ಸಂಭ್ರಮವನ್ನು ತುಂಬಿಕೊಳ್ಳೋಣ. ಇವತ್ತು ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ದಿನವಾಗಿರುತ್ತೆ. ಈ ದಿನಕ್ಕೆ ಮತ್ತಷ್ಟು ಮೆರುಗು ಕೊಡೋಕ್ಕೋಸ್ಕರ ಎಲ್ಲ ಮಹಾಜನತೆಯಲ್ಲಿ ವಿನಂತಿ, ಇಂದು ಸಂಜೆ ನಾವು ಸೂರ್ಯಾಸ್ತದ ನಂತರ ಪ್ರತಿ ಮನೆಯ ಮುಂದೆ ದೀಪೋತ್ಸವವನ್ನು ಆಚರಣೆ ಮಾಡೋಣ. ದೀಪೋತ್ಸವದ ಮೂಲಕ ಆನಂದೋತ್ಸವವನ್ನು ಆಚರಣೆ ಮಾಡೋಣ. ಪ್ರತಿ ಮನೆಯ ಮುಂದೆ ಕನಿಷ್ಠ 5 ದೀಪಗಳಿಂದ ಎಷ್ಟು ಬೇಕಾದ್ರೂ ದೀಪಗಳನ್ನು ಹಚ್ಚಬಹುದು. ಬಹುತೇಕ ನಮ್ಮ ಭಾರತದಲ್ಲಿ 100 ಕೋಟಿ ಜನಗಳೇನಾದರೂ 10 ದೀಪಗಳನ್ನು ಹಚ್ಚಿದರೂ ಕೂಡ 1,000 ಕೋಟಿ ದೀಪಗಳ ಆರಾಧನೆ ಆಗುತ್ತೆ. ಇದು ನಭೂತೋ, ಇದುವರೆಗೂ ಯಾರೂ ಎಲ್ಲೂ ಮಾಡಿಲ್ಲ. ಅಂತಹ ಒಂದು ದೀಪೋತ್ಸವದ ಮೂಲಕ ನಾವು ಆನಂದೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ಸಮಸ್ತ ಜನತೆಯಲ್ಲಿ ನಾವು ವಿನಂತಿ ಮಾಡ್ತೀವಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಮಹರ್ಷಿ ವಾಣಿಯ ಸಮಸ್ತ ವೀಕ್ಷಕ ಬಂಧುಗಳೇ, ಇವತ್ತು ನಡೀತಿರ್ತಕ್ಕಂಥ ಮಹರ್ಷಿ ಮಂದಿರದಲ್ಲಿ ಶ್ರೀ ರಾಮತಾರಕ ಹವನ ರಾಮಚಂದ್ರನ ವಿಶೇಷವಾದಂಥ ಆರಾಧನಾ ಮಹೋತ್ಸವ ಮಹರ್ಷಿ ಮಂದಿರದಲ್ಲಿ ನಡೀತಾ ಇದೆ. ಸಾಲಿಗ್ರಾಮ ಕ್ಷೇತ್ರದಲ್ಲಿ ನಡೀತಿದೆ. ಕಾರ್ಯಕ್ರಮ ನೇರ ಪ್ರಸಾರ ಮುಗಿದ ನಂತರ ನಮ್ಮ ಪಯಣ ಆಶ್ರಮದ ಕಡೆ ಇದೆ. ತಾವು ಬನ್ನಿ, ವಿಶೇಷವಾಗಿ ಭಗವಂತನ ಸೇವೆಯನ್ನು ಸಲ್ಲಿಸೋಣ. ರಾಮ, ಕೋದಂಡರಾಮ, ಜಾನಕಿ ರಾಮ, ಪಟ್ಟಾಭಿರಾಮ, ಶ್ರೀರಾಮ ರಾಮ. ಓಂ ರಾಮಚಂದ್ರಾಯ ನಮಃ, ಓಂ ರಘುಪುಂಗವಾಯ ನಮಃ, ಓಂ ಜಾನಕಿ ವಲ್ಲಭಾಯ ನಮಃ, ಓಂ ಜಿತಾಮಿತ್ರಾಯ ನಮಃ, ಜಿತೇಂದ್ರಿಯಾಯ ನಮಃ, ಓಂ ದಶರಥನಂದನಾಯ ನಮಃ.